ಹಲೋ ಎವ್ರಿವನ್, ವೆಲ್ಕಮ್ ಟು SK ಸ್ಪರ್ಧಾ ಮ್ಯಾಥ್ಸ್ಗೆ. ಸೊ ಈ ವಿಡಿಯೋದಲ್ಲಿ ನಾವು GPSTR 2022 ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಣ. ಸೊ ಅದು ಸೈನ್ಸ್ ಕ್ವಶನ್ಗಳನ್ನು ಈ ವಿಡಿಯೋದಲ್ಲಿ ತೊಗೊಂಡಿದೆ. ವಿತ್ NCERT ಬುಕ್ಕು ತೊಗೊಂಡು ಹೋಗೋಣ. ಓಕೆ, ಸೊ ಸೀದಾ ಫಸ್ಟ್ ಕ್ವಶನ್ ಯಾವ ಥರ ಇದೆ. ವಾಟ್ ಈಸ್ ಅನ್ electromagnetic wave? What is an electromagnetic wave? Write its properties. See here, these are the electromagnetic waves. Okay, these are the spectrum. This is what the longitudinal waves, and this is transverse waves. Longitudinal waves are ಕೇಳಿಸ್ಕೊಳ್ಳೋಕ್ಕೆ ಏನು ಯೂಸ್ ಮಾಡ್ತೀವಿ, ಅದು ಲಾಂಜಿಟ್ಯೂಡ್ನಲ್ಲಿ ಇರುತ್ತೆ. ವೇವ್ಸ್ ಏನು ಬರ್ತಾವಲ್ಲ, ಸೊ ನೋಡುವಂಥ ವೇವ್ಸ್ ಏನು ಟ್ರಾನ್ಸ್ವರ್ಸ್ ವೇವ್ ಇರುತ್ತೆ, ಅದು ಪ್ರಾಪರ್ಟೀಸು. ಫಸ್ಟ್ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂದರೆ ಏನು ನೋಡೋಣ. ಆ್ಯಕ್ಚುಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಲ್ಲಿ ಜನ್ರೇಟ್ ಆಗುತ್ತೆ ಅಥವಾ ಎಲ್ಲಿ ರೇಡಿಯೇಟ್ ಆಗುತ್ತೆ ಅಂದರೆ ಇನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ದ ಡೆಫಿನಿಷನ್ಸ್ ಆಫ್ ಎಲೆಕ್ಟ್ರಿಕ್ ವೇವ್ ನೋಡಿ, ಸಿಂಪಲ್ ಇದೆ, ಡೆಫಿನೇಷನ್ ಎಲ್ಲ ಬರ್ಕೋದು ಕೊಡೋದು ಬೇಡ, ಸಿಂಪಲ್. ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ವೇವ್ಸ್ ಆರ್ ದ್ಯಾಟ್ ಆರ್ ಕ್ರಿಯೇಟೆಡ್ ರಿಸಲ್ಟ್ಸ್ ಆಫ್ vibration between electric field, vibration between electric field and magnetic field. Okay, so in generate aguttalla vibration in between electric field and magnetic field, so that is what that called as a electromagnetic wave. Okay, so illi matte sub question enide properties ide, gottaitalla. What is an electromagnetic wave? Means electromagnetic wave or wave that are created as the result of a vibration between electric field and magnetic field. That is the answer for this question. Okay, next, accelerated charges radiate electromagnetic wave. ಯಾವ ಥರ ಈಗ ಎಕ್ಸಲರೇಟ್ ಇರುತ್ತಲ್ಲ, ಚಾರ್ಜಸ್ ಎಕ್ಸಲರೇಟ್ ಆಗಿರ್ತದಲ್ಲ, ಸೊ ಎಕ್ಸಲರೇಟ್ ಚಾರ್ಜಸ್ ರೇಡಿಯೇಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ ನೋಡೋಣ. ಇದು 2 ಮಾರ್ಕ್ಸ್ ಕ್ವಶನ್ ಇದೆಯಲ್ಲ, ಸೊ 1 ಅಥವಾ 2 ಪ್ರಾಪರ್ಟೀಸ್ ಇನಫ್ ಅನ್ಕೋತೀನಿ. ಓಕೆ, ಪ್ರಾಪರ್ಟೀಸ್, ದ ಇಂಪಾರ್ಟೆಂಟ್ ಥಿಂಗ್ ಈಸ್ it transfers, electromagnetic waves transfers the energy. Okay, transfer energy from one place to another place, okay, example ಅಂತ ಹೇಳಬೇಕಾದ್ರೆ ಇವಾಗ ರೇಡಿಯೋ ಆ್ಯಂಡ್ TV ಸಿಗ್ನಲ್ಸು, ರೇಡಿಯೋ TV ಸಿಗ್ನಲ್ಸ್ ಫ್ರಮ್ broadcasting stations carrying energy. Okay, from broadcast stations to our homes. Okay, ಏನು ಬರ್ತದಲ್ಲ ಅದು ಯಾವುದ್ರ ಮುಖಾಂತರ ಬರುತ್ತೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳನ್ನೇ ಟ್ರಾನ್ಸ್ಫರ್ ಮಾಡ್ತವೆ ಎನರ್ಜಿ. ಓಕೆ, ಇದು ಒಂದು ಪ್ರಾಪರ್ಟಿ. ಆಮೇಲೆ ಇನ್ನೊಂದು ಪ್ರಾಪರ್ಟಿ ನೋಡಬೇಕಾದ್ರೆ ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಕ್ಯಾನ್ ಟ್ರಾವೆಲ್ ಥ್ರೂ ವಾಕ್ಯೂಮಲ್ಲಿ ಏನಾಗ್ತವೆ, ಇವು ಚಲಿಸ್ತವೆ. ಯಾವುದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಅದು ಒಂದು ಪ್ರಾಪರ್ಟಿ. ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಏನಂದರೆ ಟ್ರಾನ್ಸ್ವರ್ಸ್ ವೇವ್. ಓಕೆ, ಓನ್ಲಿ ಫಾರ್ ದ TV. ಟ್ರಾನ್ಸ್ವರ್ಸ್ ವೇವ್ ಅಂದರೆ ನೋಡುವಂಥದ್ದಲ್ವಾ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಟ್ರಾನ್ಸ್ವರ್ಸ್. ಓಕೆ, ದೀಸ್ ಆರ್ ದ 3 ಪ್ರಾಪರ್ಟೀಸ್. ಯು ಕ್ಯಾನ್ ರೈಟ್ ಎನಿ 2 ಆರ್ ಯು ಕ್ಯಾನ್ ರೈಟ್, ವಿ ಆರ್ ಡಿಸ್ಕಸ್ಡ್ 3. ಓಕೆ, ಸೊ ದಿಸ್ ಈಸ್ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಏನು ವಿಬ್ಜಾರ್ ಅಂತಿರಲ್ಲ, ಸೊ ಅದು ಗಾಮಾ ರೇಸು, ಎಕ್ಸ್ ರೇಸು, ಸೊ ಈ ಥರ ನೋಡ್ಕೊಂಬಿಡಿ, ಇದು ಸ್ವಲ್ಪ ಇಂಪಾರ್ಟೆಂಟು. ಆಮೇಲೆ ಈ ಥರದ ಫ್ರೀಕ್ವೆನ್ಸಿನೂ ಕೇಳ್ಬೋದು. What is the frequency of gamma rays? What is the frequency of visible? Okay, ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ, ಐ ಥಿಂಕ್ NCERT 10th ಬುಕ್ಕಲ್ಲಿದೆ, ಸೊ ನೋಡ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದಿಸ್ ಈಸ್ ವಾಟ್ ಈಸ್ ಅ ಸಿಂಪಲ್ ಮೈಕ್ರೋಸ್ಕೋಪ್. ವೆನ್ ಯು ಸಿ ದಿಸ್ ಮೈಕ್ರೋಸ್ಕೋಪ್, ಇಸ್ ಇಟ್ ಬಯಾಲಜಿ? ನೋ, ಇಟ್ ಈಸ್ ಅ ಫಿಸಿಕ್ಸ್ ಕ್ವಶನ್. ಓಕೆ, ಲೈಟ್ ಇಂದ ಕೇಳಿರೋದು, ಸೆಕೆಂಡ್ PUC. ವಾಟ್ ಈಸ್ ಅ ಸಿಂಪಲ್ ಮೈಕ್ರೋಸ್ಕೋಪ್? ಸಿಂಪಲ್ ಮೈಕ್ರೋಸ್ಕೋಪ್ ಅಂದ್ರೇನು, ಅದಕ್ಕೆ ಮತ್ತೆ ಏನು ಕೇಳಿದಾನೆ, ನೀವೊಂದು ಡಯಾಗ್ರಾಮ್ ತೆಗಿಬೇಕು. ಯಾವ ಡಯಾಗ್ರಾಮ್ ಅಂದರೆ ರೇ ಡಯಾಗ್ರಾಮ್ ಟು ಶೋ ದ ಇಮೇಜ್ ಫಾರ್ಮೇಷನ್ಸ್ ಇನ್ ಅ ಸಿಂಪಲ್ ಮೈಕ್ರೋಸ್ಕೋಪ್. ರೈಟ್ ದ ನೇಚರ್ ಆಫ್ ಇಮೇಜ್. ಏನದು ರೇ ಡಯಾಗ್ರಾಮ್ ಅಂತ ತೆಗಿತಿರಲ್ಲ, ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಆ ಇಮೇಜ್ ಫಾರ್ಮೇಷನ್ ಆಗಿದ್ದು ಯಾವ ನೇಚರ್ ಇದೆ ಅನ್ನೋದನ್ನು ಬರೀಬೇಕು. ಓಕೆ, ಇಲ್ಲಿ 3 ಕ್ವಶನ್ಸ್ ಇದೆ. ಓಕೆ, ವಾಟ್ ಯು ಮೀನ್ ಬೈ ಸಿಂಪಲ್ ಮೈಕ್ರೋಸ್ಕೋಪ್? ಸಿಂಪಲ್ ಮೈಕ್ರೋಸ್ಕೋಪ್ ಅಂದ್ರೇನು, ಇದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇರುತ್ತೆ. Simple microscope is magnifying. Okay, magnifying glass that has a double convex lens. Okay,
with short focal length, short with focal length, short ಇರ್ತದೆ with short focal length. It is what? Simple microscope. Simple microscope is a magnifying glass. Magnifying means zoom out, zoom in, ನೋಡ್ತಿರಲ್ಲ ಜೂಮ್ ಮಾಡೋದು ಅದೇ. ದಟ್ ಹ್ಯಾಸ್ ಅ ಡಬಲ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಅಂದ್ರೇನು? ಪೀನಮಸೂರನ್ನು ಹೊಂದಿರ್ತದೆ ವಿತ್ ಶಾರ್ಟ್ ಫೋಕಲ್ ಲೆಂತ್ ಇರ್ತದೆ. ಓಕೆ, ಆಮೇಲೆ ಇದೆ ನೋಡಿ ಕ್ವಶನ್, ಸಬ್ ಕ್ವಶನ್ ಏನಿದೆ, ನೀಟ್ ರೇ ಡಯಾಗ್ರಾಮ್ ಇದೆಯಲ್ಲ, ಸೊ ಇದು ಇದೇ ಡಯಾಗ್ರಾಮ್ ಅದು ಆ್ಯಕ್ಚುಲಿ ಕೇಳಿರುವಂಥದ್ದು. ಇಲ್ಲಿ ಒಂದು ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿ. ಓಕೆ, ಒಂದು ಆ್ಯಕ್ಸಿಸ್ ತೊಗೊಳ್ಳಿ, ಆ್ಯಕ್ಸಿಸ್ ಮೇಲೆ ಒಂದು ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿ ಇಲ್ಲಿ. ಓಕೆ, ಅಲ್ಲೇ ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದಾದ್ಮೇಲೆ ಓಕೆ ಈ ಥರ. ಓಕೆ, ದಿಸ್ ಈಸ್ ವಾಟ್ ದ ಆಬ್ಜೆಕ್ಟ್. ನೆಕ್ಸ್ಟು ಒಂದು ಲೆನ್ಸ್ ಇದೆ, ಇಟ್ ಈಸ್ ವಾಟ್ ಆಬ್ಜೆಕ್ಟಾ. ನೆಕ್ಸ್ಟ್ ಇದು ನಮ್ಮದು ಲೆನ್ಸ್ ಇದೆ. ಓಕೆ, ಲೆನ್ಸ್ ಈಸ್ ಕೆಪ್ಟ್. ಆಮೇಲೆ ಒಂದು ರೇ ಪಾಸ್ ಮಾಡ್ತೀರಿ. ಓಕೆ, ಈ ಥರ ಹಾರಿಜೆಂಟಲ್ ಆಗಿ ರೇ ಪಾಸ್ ಮಾಡ್ತೀರಿ. ಅದೇನಾಗುತ್ತೆ, ರಿಫ್ರಾಕ್ಟ್ ಆಗಿ ಬೆಂಡ್ ಆಗಿ ಪಾಸ್ ಆಗುತ್ತಲ್ವ. ಸೊ ಪಾಸ್ ಆಗುತ್ತೆ. ಅಗೇನ್ ಏನು ಮಾಡ್ತೀರಿ, ಅದ್ರ ಟಾಪ್ ಆಫ್ ದ್ಯಾಟ್ ಆಬ್ಜೆಕ್ಟಿಂದ ಮತ್ತೊಂದು ರೇ ಪಾಸ್ ಮಾಡ್ತೀರಿ, ಅದು ಸೀದಾ ಪಾಸಾಗಿ ಹೋಗುತ್ತೆ. ಸೊ ದೆ ನೆವರ್ ಕನ್ವರ್ಜ್. ದಿ ಈಸ್ ಟು ಏನಾಗಲ್ಲ, ಕನ್ವರ್ಜ್ ಆಗಲ್ಲ, ಡೈವರ್ಜೆಂಟ್ ಇರುತ್ತಲ್ಲ, ಗಡನೆ ಹಾಕೋತಾ ಹೋಗುತ್ತೆ, ಅವೆರಡೂ ಸೇರಲ್ಲ. ಅದೇ ಥರ ನೀವು ಏನಾದರೂ ಬ್ಯಾಕ್ ಎಕ್ಸ್ಟೆಂಡ್ ಮಾಡಿದರೆ ರೇಸನ್ ಏನಾಗುತ್ತೆ, ಸಮ್ ಪಾಯಿಂಟ್ ಇಟ್ ಈಸ್ ವಾಟ್ ಹಿಯರ್. ಓಕೆ, ಬೋತ್ ದ ರೇಸ್ ಆರ್ ಹಿಯರ್ ವಾಟ್ ಡೈವರ್ಜೆಂಟ್. ಓಕೆ, ಎರಡೂ ಮಿಕ್ಸ್ ಕೊಡಿದಲ್ವ ಅಲ್ಲಿ, ಅದು ಡೈವರ್ಜೆಂಟ್ ಅಂತ ಕರಿತೀವಿ. ಅದು ಏನಾಗುತ್ತೆ, ಈ ಥರದ್ದು ಇಮೇಜ್ ಇಲ್ಲಿ ಬೀಳುತ್ತೆ. ಓಕೆ, ವಾಟ್ ಎವರ್ ದ ಆಬ್ಜೆಕ್ಟ್, ಇಟ್ಸ್ ಇಮೇಜ್ ಈಸ್ ಫಾರ್ಮ್ಡ್ ಹಿಯರ್. ಓಕೆ, ದಟ್ ಈಸ್ ದ ಆ್ಯಕ್ಚುಲ್ ಆಬ್ಜೆಕ್ಟ್ ಇಸ್ AB, ಇಟ್ಸ್ ಇಮೇಜ್ ಇಸ್ A', B'. ಓಕೆ, that is the ray diagram. Next ಇದ್ರದ್ದು ಫಾರ್ಮುಲಾ ಏನಪ್ಪ ಅಂದರೆ, ವಾಟ್ ಈಸ್ ದಟ್? ಸಿಂಪಲ್ ಮೈಕ್ರೋಸ್ಕೋಪ್ ಮ್ಯಾಗ್ನಿಫಿಕೇಷನ್. ಸಿಂಪಲ್ ಮೈಕ್ರೋಸ್ಕೋಪ್ ಮ್ಯಾಗ್ನಿಫಿಕೇಷನ್ ಈಸ್ ಈಕ್ವಲ್ಸ್ ಟು H ಡಿವೈಡೆಡ್ ಬೈ H' ಅಂತ ಆಗುತ್ತೆ. H ಡಿವೈಡೆಡ್ ಬೈ H'. ಸೊ ಹಿಯರ್ ವಾಟ್ H' ಈಸ್ ದ ಹೈಟ್ ಆಫ್ ದಟ್ image and H is the height of the object. Okay, it's so. ಆಮೇಲೆ ನೆಕ್ಸ್ಟ್ ಸಬ್ ಕ್ವಶನ್ ಇನ್ನೋದೇನಿದೆ, ಏನು ರೈಟ್ ದ ನೇಚರ್ ಆಫ್ ದ ಇಮೇಜ್. ಏನಿದೆಪ್ಪ ನೇಚರ್ ಆಫ್ ದ ಇಮೇಜ್, ಇಲ್ಲಿ ಕಂಪೇರ್ ಮಾಡಿರಿ ಆಬ್ಜೆಕ್ಟ್ಗೂ ಮತ್ತು ಇಮೇಜ್ಗೆ. ಏನಿದೆ, ಇಮೇಜ್ ಈಸ್ ಲಾರ್ಜರ್ ದೆನ್ ಆಬ್ಜೆಕ್ಟ್ ಅಲ್ವಾ. ಸೊ ಅದು ಏನು ವರ್ಚುವಲ್ ಇಮೇಜ್, ವರ್ಚುವಲ್ ಆ್ಯಂಡ್ ಮ್ಯಾಗ್ನಿಫೈಡ್ ಇಮೇಜ್. ವರ್ಚುವಲ್ ಆ್ಯಂಡ್ ಮ್ಯಾಗ್ನಿಫೈಡ್ ಇಮೇಜ್ ಫಾರ್ಮೇಷನ್ ಆಗಿದೆ. ಏನಪ್ಪ ವರ್ಚುವಲ್ ಇಮೇಜ್ ಅಂದರೆ, virtual image are formed when diverging rays are projected backwards and they appear to meet at. Okay, backward ಏನಾಗಿದೆ, ಇಲ್ಲಿ ಮೀಟ್ ಆಗಿದೆವಲ್ಲ, that is what this is virtual image formation. ಆಮೇಲೆ magnified image means size of the image larger than the object ಅಷ್ಟೇ. ಆಬ್ಜೆಕ್ಟ್ಗಿಂತನೂ ಇಮೇಜದು ಸೈಜ್ ಲಾರ್ಜ್ ಆಗಿರುತ್ತೆ, ಅದು ಮ್ಯಾಗ್ನಿಫೈಡ್ ಇಮೇಜ್. ಓಕೆ, ದಿಸ್ ಕ್ವಶನ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ಟೇಟ್ ಜೂಲ್ಸ್ ಲಾ ಆಫ್ ಹೀಟಿಂಗ್. ಏನಪ್ಪ ಜೂಲ್ಸ್ ಲಾ ಆಫ್ ಹೀಟಿಂಗ್ ಅಂತಂದರೆ, ಸಿ ಆಮೇಲೆ ಸಬ್ ಕ್ವಶನ್ ಏನಿದೆ, ಪ್ರೂವ್ ದ್ಯಾಟ್ ಹೀಟ್ ಪ್ರೊಡ್ಯೂಸ್ಡ್ ಇನ್ ಅ ಕಂಡಕ್ಟರ್ ಆಫ್ ರೆಜಿಸ್ಟರ್ ಆರ್ ಆನ್ ಪಾಸಿಂಗ್ ಕರೆಂಟ್ ಐ ಥ್ರೋ ಇಟ್ ಫಾರ್ ಅ ಟೈಮ್ ಟಿ. ಓಕೆ, ಇಲ್ಲ ಇದೆ H is equals to I ಸ್ಕ್ವೇರ್ RT ಇದೆಯಲ್ಲ, H equal to I ಸ್ಕ್ವೇರ್ RT. ಇದು ಆ್ಯಕ್ಚುಲಿ ಕ್ಯಾಲೋರಿಯಲ್ಲಿದೆ, ಜೂಲಲ್ಲಿ ಬರೆದ್ರೆ ಅದೇ ನಮ್ಮದು ಜೂಲ್ಸ್ ಲಾ. ನೆನ್ಪಿಟ್ಕೊಳ್ಳಿ, ಜೂಲ್ಸ್ ಲಾ ಏನು ಹೇಳ್ತದೆ ಅಂದರೆ, when a current I passes through conductor of resistance R ಇರುತ್ತೆ, for a time t, then heat developed in the conductor is, ನೋಡಿ ಇಷ್ಟಿರುತ್ತೆ, then heat developed in the conductor is equal to the product of the square of the current, the resistance and time.
ಟೈಮ್. ವಾಟ್ ಎವರ್ ಇದು ಎಕ್ಸ್ಪ್ಲನೇಷನ್ ಬರ್ತೀವಲ್ಲ ಅದು ನಥಿಂಗ್ ಬಟ್ H is equals to IR square ವೆನ್ ಕರೆಂಟ್ I passes through ಕಂಡಕ್ಟರ್ ಆಫ್ ರೆಸಿಸ್ಟೆನ್ಸ್ R. ಕರೆಂಟ್ ಇದ್ರಾಗ ಕಂಡಕ್ಟರ್ದಾಗ ಪಾಸ್ ಆಗುತ್ತೆ. ಓಕೆ, ಈಗ ಐರನ್ ಇರುತ್ತಲ್ಲ, ಸೊ ಐರನ್ ಇಸ್ ಎ ಕಂಡಕ್ಟರ್, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಕರೆಂಟ್ ಅದರಲ್ಲಿ ಪಾಸ್ ಆಗುತ್ತೆ, ಅದರದ್ದು ರೆಸಿಸ್ಟೆನ್ಸ್ ಆರ್ ಇರುತ್ತೆ, ಅದು ಪಾಸ್ ಆಗೋದು ಟೈಮ್ ಟಿ ಇರುತ್ತೆ. ದೆನ್ ಏನಾಗುತ್ತೆ ಅದರಲ್ಲಿ ಹೀಟ್ ಡೆವಲಪ್ ಆಗುತ್ತಲ್ಲ, ಸೊ ಆ ಹೀಟ್ ಎನರ್ಜಿ ಏನಾಗಿರುತ್ತೆ ಹೆಚ್ಚು ಎದಕ್ಕೆ ಈಕ್ವಲ್ ಇರುತ್ತೆ ಅಂದರೆ ಪ್ರಾಡಕ್ಟ್ ಆಫ್ ಕರೆಂಟ್ ಸ್ಕ್ವೇರ್, ಎಷ್ಟು ಕರೆಂಟ್ ಪಾಸ್ ಆಗ್ತಿದೆ ಅದರದ್ದು ಸ್ಕ್ವೇರು ಇಂಟು ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರು ಇಂಟು ದ ಫ್ಲೋಯಿಂಗ್ ಟೈಮ್ ಈಕ್ವಲ್ ಇರುತ್ತೆ. ಇದು ಜೂಲ್ಸ್ ಅವ್ರು ಹೇಳ್ತಾರೆ ಈ ಥರ. ಇದು ಜೂಲ್ಸ್ ಲಾ. ಅದನ್ನೇ ನೀವೇನು ಬರಿಬೋದು, H is equals to I square R T. ಸೊ H ಅನ್ನೋದೇನು ಎನರ್ಜಿ ಅಲ್ವಾ, ಹೀಟ್ ಎನರ್ಜಿದು ಏನು ಯೂನಿಟ್ SI ಯೂನಿಟು ಜೂಲ್ ಅಲ್ಲ, ಜೆ ಅಲ್ವಾ, ಸೊ ಜೆ ಇರುತ್ತೆ. ಬಟ್ ಇವ ಏನು ಹೇಳಿದಾನೆ, ಈ ಥರ ಡಿವೈಡೆಡ್ ಬೈ 4.18 ಕ್ಯಾಲೋರಿ ಅಂತ ಪ್ರೂವ್ ಮಾಡಬೇಕಿದೆ. ಓಕೆ, ಇದನ್ನು ಹೆಂಗೆ ಪ್ರೂವ್ ಮಾಡ್ತೀರಾ ನೋಡಿ, ನೆಕ್ಸ್ಟ್ ಪೇಜಲ್ಲಿ ತೊಗೊಳ್ಳೋಣ. ವಿ ನೋ ದ್ಯಾಟ್ ಏನು ನಮ್ಗೆ ಎಲ್ಲ ಕಡೆನೂ ಯೂಸ್ ಮಾಡ್ತೀವಿ ಪವರ್ ಡೆಫಿನೇಷನ್ ಅಲ್ವಾ. ಸೊ ವಿ ನೋ ದ್ಯಾಟ್ ವಾಟ್ ಈಸ್ P ಈಕ್ವಲ್ ಟು, ಅದು ಇಂಪಾರ್ಟೆಂಟ್ ಅಲ್ವಾ. P ಈಸ್ ನಥಿಂಗ್ ಬಟ್ ಪವರ್ ಈಸ್ ಈಕ್ವಲ್ಸ್ ಟು E ಡಿವೈಡೆಡ್ ಬೈ T. ವಾಟ್ ಯು ಮೀನ್ ಬೈ E ಈಸ್ ಎನರ್ಜಿ, T ಈಸ್ ಟೈಮ್. ನಮಗೆ ಎನರ್ಜಿ ಬೇಕಲ್ವಾ, H ಎನರ್ಜಿ ಈಸ್ ಈಕ್ವಲ್ಸ್ ಟು ಏನು, ಈ ಟೈಮನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ, ಏನಾಗುತ್ತೆ ಅದು ಪವರ್ ಇಂಟು ಟೈಮ್ ಆಗುತ್ತಲ್ವಾ. ಸೊ ಅದನ್ನು ಬರ್ಕೊಂಬಿಡಿ. ನೆಕ್ಸ್ಟು ವಾಟ್ ಈಸ್ ಪವರ್ P ಈಸ್ ಈಕ್ವಲ್ಸ್ ಟು ಬೈ ಪವರ್ ಫಾರ್ಮುಲಾ ಏನು ಬರಿಬೋದು ನೀವು, P. ಆಮೇಲೆ ಇದು ನೋಡಿ, ಎನರ್ಜಿ ಮೀನ್ಸ್ ಹೀಟ್ ಎನರ್ಜಿ ಅಲ್ವಾ, H is equals to P ಇಂಟು T ಆಗುತ್ತೆ. ನೆಕ್ಸ್ಟ್ P is equals to ಏನು, ಪವರ್ ಇನ್ ಕರೆಂಟು, ವೋಲ್ಟ್ ಇಂಟು ಕರೆಂಟ್ ಅಲ್ವಾ. ಸೊ ವೋಲ್ಟೇಜ್ ಇಂಟು ಕರೆಂಟ್, ಎಲೆಕ್ಟ್ರಿಕ್ ಪವರ್ is equals to, ಹೌದಲ್ವಾ, ಇದೇನು ಎಲೆಕ್ಟ್ರಿಕ್ ಪವರ್ ಅಲ್ವಾ. ಸೊ ಎಲೆಕ್ಟ್ರಿಕ್ ಪವರ್ is equals to ವೋಲ್ಟ್ ಇಂಟು ವೋಲ್ಟೇಜ್ ಅಲ್ವಾ, ವೋಲ್ಟೇಜ್ ಇಂಟು ಕರೆಂಟ್. ಇದು ನಮ್ಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಸೊ ಇದನ್ನೇನು ಮಾಡಿ ಪ್ರಿವಿಯಸ್ ಇಕ್ವೇಷನಲ್ಲಿ ಹಾಕಿ ಏನು ಬರುತ್ತೆ ನೋಡಿ, H is equals to P is Phi T ಅಲ್ವಾ. ಸೊ ಇದೇನು. ಆಮೇಲೆ ನೆಕ್ಸ್ಟ್ ಇನ್ನೂ ನಮ್ಗೆ ಗೊತ್ತಿದೆ ಬೈ ಓಮ್ಸ್ ಲಾ, ಏನು ಹೇಳ್ತಾರೆ ಓಮ್ಸ್ ಅವರು, ಓಮ್ಸ್ ಲಾ ನೋಡಿ, Phi ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ವೋಲ್ಟೇಜ್ ಏನಿರುತ್ತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಇರುತ್ತೆ. ಆಮೇಲೆ ನಾವು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ಹೆಂಗೆ ತೆಗಿತೀವಿ ಅಂದರೆ ರೆಸಿಸ್ಟೆನ್ಸ್ ಮಲ್ಟಿಪ್ಲೈ ಅಂತ ತೆಗಿತೀವಲ್ವ. ಸೊ V ಈಕ್ವಲ್ ಟು ಏನು ಬರುತ್ತೆ, IR ಬರುತ್ತೆ. V ಈಕ್ವಲ್ ಟು IR ಪ್ರೀವಿಯಸ್ ಇಕ್ವೇಷನಲ್ಲಿ ಹಾಕೊಂಬಿಡಿ. V ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, IR ಇಂಟು IT, I ಇಂಟು I ಸ್ಕ್ವೇರ್ ಅಲ್ವಾ, I ಸ್ಕ್ವೇರು RT. ಇದು ನಮ್ಮದು ಜೂಲ್ ಅಂತ ಪ್ರೂವ್ ಮಾಡ್ತೀವಿ. ನೀವೇನು ಮಾಡಬೇಕು, ಕ್ಯಾಲರಿಗೆ ಪ್ರೂವ್ ಮಾಡಬೇಕಲ್ಲ. ಸೊ ನಿಮ್ಗೆ ಗೊತ್ತಿದೆ ಏನು, 1 ಕ್ಯಾಲರಿ ಈಸ್ ಈಕ್ವಲ್ಸ್ ಟು ಹೌ ಮಚ್ ಜೂಲ್. ಇದು ಭಾಳ ಪ್ರೈಮರಿ ಲೆವೆಲ್ ಕ್ವಶನ್ ಅನ್ಕೋತೀನಿ. ಕ್ಯಾಲೋರಿ, 1 ಕ್ಯಾಲೋರಿ ಈಸ್ ಈಕ್ವಲ್ಸ್ ಟು 4.184 ಜೂಲ್. ನೆನ್ಪಿಟ್ಕೊಂಬಿಡಿ, ಗೊತ್ತಿರಲಿಲ್ಲ ನೆನ್ಪಿಟ್ಕೊಳ್ಳಿ. 1 ಕ್ಯಾಲೋರಿ ಈಸ್ ಈಕ್ವಲ್ಸ್ ಟು 4.184 ಜೂಲ್ ಆಗುತ್ತೆ. ಆಮೇಲೆ ನಮಗೆ ಜೂಲ್ ಬೇಕಲ್ವಾ, ಸೊ ಇಲ್ಲಿ ಜೂಲ್ ಇದೆ. 1 ಜೂಲ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 1 ಜೂಲ್ ಈಸ್ ಈಕ್ವಲ್ಸ್ ಟು ಇದು ಈ ಕಡೆ ಡಿವೈಡ್ ಆಗುತ್ತಲ್ವ, 1 ಡಿವೈಡೆಡ್ ಬೈ 4.184, ಇದು ಕ್ಯಾಲೋರಿ ಬಂದುಬಿಡುತ್ತೆ. ಸೊ ಅವಾಗ ನೋಡಿ ಇದು ಇಕ್ವೇಷನ್ ಏನಾಗುತ್ತೆ, ದಿಸ್ H ಬಿಕಮ್ಸ್ H ಈಕ್ವಲ್ ಟು I ಸ್ಕ್ವೇರ್ RT ಡಿವೈಡೆಡ್ ಬೈ 4.184 ಕ್ಯಾಲೋರಿ. ಓಕೆ, ಇದೇ ನಾವು ಕೇಳಿರುವಂಥ ಪ್ರೂಫು. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಬೈ ಕಮೆಂಟಿಂಗ್. ಓಕೆ, ಇದು ನಮ್ಮದು ಜೂಲ್ಸ್ ಲಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸೋನಾರ್ ಆ್ಯಂಡ್ ರಡಾರ್. ಓಕೆ, ಸೋನಾರ್ ಆ್ಯಂಡ್ ರಡಾರ್ ಅಂದರೆ ಏನು ಗೊತ್ತಿರಬೇಕು ನಿಮಗೆ. ಈ ಥರ ಕಾಲಮ್ ಮಾಡಿಕೊಂಡೇ ಡಿಸ್ಕಷನ್ ಮಾಡ್ತಾ ಹೋಗಿ. ಸೋನಾರು, ಆಮೇಲೆಲ್ಲ ಏನು ರಡಾರು. ಓಕೆ, ನಮಗೆ ಫಸ್ಟ್ ಒನ್ ನೋಡ್ಕೊಂಬಿಡಿ ಏನಿದೆ. ಸೋನಾರ್ ಏನಪ್ಪ ಇದ್ರದ್ದು ಫುಲ್ ಫಾರ್ಮ್ ಫಸ್ಟಿಗೆ ಬರೆದ್ಬಿಡಿ. ಅದು ಒಂದು ಬೆಸ್ಟ್. ಸೋನಾರ್ ಮೀನ್ಸ್ ಸೌಂಡ್ ಅಲ್ವಾ. ಸೋನಾರ್ ಈಸ್ ಎಸ್ ಮೀನ್ಸ್ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಆ್ಯಕ್ಚುಲಿ ಇದೊಂದು ಡಿವೈಸ್. ಅದೇ ಇಲ್ಲಿ ಫಸ್ಟ್ ಏನು ಬರುತ್ತೆ, ರಡಾರ್ದು ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಡಿವೈಸ್. ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಡಿವೈಸ್. ಓಕೆ, ಇದು ಒಂದು ಡಿಫ್ರೆನ್ಸ್. ಸೆಕೆಂಡ್ ಒನ್ ಡಿಫ್ರೆನ್ಸನ್ನು ಏನು ಬರಿಬೋದು ನಾವು, ಫಾರ್ ಎ ಸೋನಾರನ್ನು ಇಲ್ಲಿ ಯೂಸ್ ಮಾಡ್ತಾರೆ, ನ್ಯಾವಿಗೇಷನ್ ಪರ್ಪಸ್ ಯೂಸ್ ಮಾಡ್ತಾರೆ. ಫಾರ್ ನ್ಯಾವಿಗೇಷನ್ ಪರ್ಪಸ್ ಸೋನಾರ್ ಯೂಸಸ್ ಸೌಂಡ್ ವೇವ್ಸ್.
ಇದು ಸೋನಾರ್ ಏನು ಯೂಸ್ ಮಾಡುತ್ತೆ, ಸೌಂಡ್ ವೇವ್ಸನ್ನು ಯೂಸ್ ಮಾಡುತ್ತೆ. ಓಕೆ, ಫಾರ್ ನೇವಿಗೇಷನ್ ಪರ್ಪೋಸಸ್ ಸಮುದ್ರದಲ್ಲಿ ನೇವಿಗೇಷನ್ ಪರ್ಪೋಸಸ್ ಸೋನಾರ್ ಯೂಸಸ್ ಸೌಂಡ್ ವೇವ್ಸ್, ಸೌಂಡನ್ನು ಯೂಸ್ ಮಾಡಿ ಸೋನಾರ್ ವರ್ಕ್ ಮಾಡುತ್ತೆ. ಅದೇ ಥರ ರಡಾರ್ ಏನು ಯೂಸ್ ಮಾಡುತ್ತೆ, ಫಾರ್ ಡಿಟೆಕ್ಷನ್ ಪರ್ಪೋಸ್ ಯೂಸಸ್ ರೇಡಿಯೋ ವೇವ್ಸ್. ಇದು ಯಾವ ವೇವ್ಸ್ ಯೂಸ್ ಮಾಡುತ್ತೆ, ರೇಡಿಯೋ ವೇವ್ಸನ್ನು ಯೂಸ್ ಮಾಡುತ್ತೆ. ಇದು ಸೌಂಡ್ ವೇವ್ಸನ್ನು ಯೂಸ್ ಮಾಡುತ್ತೆ. ಓಕೆ, ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ರಡಾರ್ ಯೂಸ್ ಮಾಡೋದು ರೇಡಿಯೋ ವೇವ್ಸು, ಸೋನಾರ್ ಯೂಸ್ ಮಾಡೋದು ಸೌಂಡ್ ವೇವ್ಸು. ಆಮೇಲೆ ಸೌಂಡ್ ವೇವ್ಸ್ ಅಂದ್ರೇನು, ರೇಡಿಯೋ ವೇವ್ಸ್ ಅಂದ್ರೇನು ಸ್ಟಡಿ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ಸೋನಾರ್ ಯೂಸ್ಡ್ ಅಂಡರ್ ವಾಟರ್ ಫಾರ್ ಅ ಕಮ್ಯುನಿಕೇಷನ್ ಪರ್ಪೋಸ್. ಇದೇನಾಗುತ್ತೆ, ಅಂಡರ್ ವಾಟರ್ ಯೂಸ್ ಮಾಡ್ತಾರೆ. ಯಾವುದು, ಸೋನಾರನ್ನು ಅಂಡರ್ ವಾಟರ್. ಎಲ್ಲಿ ಯೂಸ್ ಆಗೋದು, ಇದು ಅಂಡರ್ ವಾಟರ್. ಆಮೇಲೆ ಇದು ಯೂಸ್ ಆಗೋದು ಏರಲ್ಲಿ. ರೇಡಿಯೋ ಇಸ್ ಯೂಸ್ಡ್ ಸ್ಪೇಸ್ ಕ್ರಾಫ್ಟಲ್ಲಿ ಯೂಸ್ ಮಾಡ್ತಾರೆ. ಡಿಟೆಕ್ಷನ್ಸ್ ಆಫ್ ಏರೋಪ್ಲೇನು, ಮಿಸೈಲ್ಸು, ಎವ್ರಿಥಿಂಗ್ ಫಾರ್ ಡಿಫೆನ್ಸ್ ಯೂಸ್ ಆಗುತ್ತೆ. ಓಕೆ, 2 ಮಾರ್ಕ್ಸ್ಗಿದೆ, 2 ಎನಫ್. ಆದರೆ ಗೊತ್ತಿರಲಿ ಇದ್ರದ್ದು ಏನು ಫ್ರೀಕ್ವೆನ್ಸಿ ಅಂದರೆ ಆ್ಯಕ್ಚುಲಿ 100 ಕಿಲೋ ಹರ್ಜಿಂದ ಸ್ಟಾರ್ಟ್ ಆಗಿದೆ. ಎಷ್ಟಿಗೆ ಹೋಗುತ್ತೆ ಅಂದರೆ 1 ಮೆಗಾ ಹರ್ಜ್ವರೆಗೆ ಇರುತ್ತೆ ಈ ಥರದ್ದು ಸೋನಾರ್ದು. ಆಮೇಲೆ ಇದು ರಡಾರ್ದು ಏನಿರುತ್ತೆ ಅಂದರೆ 50 ಹರ್ಜಿಂದ ಸ್ಟಾರ್ಟ್ ಆಗುತ್ತೆ. 50 ಹರ್ಜ್ ಟು 330 ಮೆಗಾ ಹರ್ಜ್ವರೆಗೂ ಇದು ವರ್ಕ್ ಮಾಡುತ್ತೆ. ಓಕೆ, ಇದು ಫ್ರೀಕ್ವೆನ್ಸೀಸ್. ಇದು ನಿಮ್ಗೆ ಗೊತ್ತಾಯಿತು. ಆಮೇಲೆ ಇದರಿಂದ ನಾವು ಸಬ್ ಕ್ವಶನ್ಸ್ ಇನ್ನೂ ಏನು ಮಾಡ್ಬೋದು ಅಂದರೆ, ಇದೇ ಚಾಪ್ಟ್ರಲ್ಲಿ ಇನ್ನೂ ಓದ್ಕೋಬೇಕಾಗಿರೋದು ಇನ್ಫ್ರಾಸೋನಿಕ್ ವೇವ್ಸ್ ಬರುತ್ತೆ. ಓಕೆ, ಏನು ಇನ್ನೊಂದು ಸ್ವಲ್ಪ ಓದ್ಕೊಂಬಿಡಿ, ಎಕ್ಸಾಮ್ ಪರ್ಪೋಸ್ ಅಲ್ವಾ. ಇನ್ಫ್ರಾಸೋನಿಕ್ ವೇವ್ಸ್ ಅಂದರೆ ಏನು, ಇನ್ಫ್ರಾಸೋನಿಕ್ ವೇವ್ಸು. ಆಮೇಲೆ ಅಲ್ಟ್ರಾಸೋನಿಕ್ ವೇವ್ಸು. ಈ ಅರ್ತ್ ಕ್ಯೂಬ್ಕಲ್ಲಿ ಫ್ರೀಕ್ವೆನ್ಸಿ ಬರುತ್ತಲ್ಲ, ಸೊ ಅದು ವೇವ್ಸ್ ಬರುತ್ತಲ್ಲ, ಸೊ ಅದು ಯಾವುದು ವೇವ್ ಅಂದರೆ ಇನ್ಫ್ರಾಸೋನಿಕ್ ವೇವ್ಸ್, ಅರ್ತ್ ಕ್ವಿಕ್ ವೇವ್ಸು. ಆಮೇಲೆ ವೈಬ್ರೇಟಿಂಗ್ ಆಫ್ ಸಿಂಪಲ್ ಪೆಂಡುಲಮು. ಓಕೆ, ಇದು ಏನಿರುತ್ತೆ ಅಂದರೆ ಬಿಲೋ 20 ಹರ್ಜ್ ಇರುತ್ತೆ. ಯಾವುದು, ಇನ್ಫ್ರಾಸೋನಿಕ್ದು. ಇನ್ಫ್ರಾಸೋನಿಕ್ ಈಸ್ ಲೆಸ್ ದೆನ್ 20 ಹರ್ಜ್. ಓಕೆ, ಆಮೇಲೆ ಅಲ್ಟ್ರಾಸೋನಿಕ್ ವೇವ್ಸ್ ಏನಿರುತ್ತೆ ಅಂದರೆ ಗ್ರೇಟರ್ ದೆನ್ 20,000 ಹರ್ಜ್, 20K ಹರ್ಜ್ ಇರುತ್ತೆ ಗ್ರೇಟರ್ ದೆನ್. ಯಾವುದು, ಅಲ್ಟ್ರಾಸೋನಿಕ್ ವೇವ್ಸ್ದು. ಆಮೇಲೆ ಇದು ಗೊತ್ತಾಯ್ತಲ್ಲ, ಇದು ಇನ್ಫ್ರಾಸೋನಿಕಲ್ಲಿ ಅಂದರೆ ಸಿಂಪಲ್ ಪೆಂಡುಲಮ್, ವೈಬ್ರೇಷನು, ಆಮೇಲೆ ಅರ್ತ್ ಕ್ವಿಕ್ದು ಅದೆಲ್ಲ ಇನ್ಫ್ರಾಸೋನಿಕ್ ಇರುತ್ತೆ. ಅಲ್ಟ್ರಾಸೋನಿಕ್ ಯಾವುದಂದರೆ, ಈಗ ಬ್ಯಾಟ್ಸ್ ಆ್ಯಂಡ್ ರ್ಯಾಟ್ಸ್ ಕ್ಯಾನ್ ಪ್ರೊಡ್ಯೂಸ್ ಅಲ್ಟ್ರಾಸೋನಿಕ್ ಸೌಂಡ್ಸ್. ನೋಡಿ, ಕ್ವಶನ್ ಬರ್ಬೋದಲ್ವಾ ಈ ಥರ, ಬ್ಯಾಟ್ಸ್ ಆ್ಯಂಡ್ ರ್ಯಾಟ್ಸ್ ಕ್ಯಾನ್ ಪ್ರೊಡ್ಯೂಸ್ ಅಂತಂದು ಕೆಳಗಡೆ ಕೊಡ್ಬೋದು ನಿಮಗೆ. ಅಲ್ಟ್ರಾಸೋನಿಕ್, ಇನ್ಫ್ರಾಸೋನಿಕ್, ಮತ್ತೊಂದು 2 ಯಾವುದು ವೇವ್ಸ್ ಇಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು, ಲೈಕ್ ದ್ಯಾಟ್. ಅದು ನೋಡ್ಕೊಂಬಿಡಿ, ಅದು ಅಲ್ಟ್ರಾಸೋನಿಕ್ ವೇವ್ಸು ನೆನ್ಪಿಟ್ಕೊಳ್ಳಿ. ಬ್ಯಾಟ್ಸ್ ಆ್ಯಂಡ್ ರ್ಯಾಟ್ಸ್ ಕ್ಯಾನ್ ಪ್ರೊಡ್ಯೂಸ್ ಅಲ್ಟ್ರಾಸೋನಿಕ್ ವೇವ್ಸ್. ಓಕೆ, ಅಲ್ಟ್ರಾಸೋನಿಕ್ ಸೌಂಡ್ಸ್. ನೆಕ್ಸ್ಟ್ ಕ್ವಶನ್ 75th. ಇದು 3 ಮಾರ್ಕ್ಸ್ ಕ್ವಶನ್. ನೋಡಿ, ಒಂದು ಕ್ಯಾಲ್ಕುಲೇಷನ್ ಇದೆ. ಸೊ ನೋಡೋಣ ಯಾವ ಥರ ಕ್ಯಾಲ್ಕುಲೇಟರ್ ಮಾಡ್ಬೋದು ಅನ್ನೋದು. ಏನು ಕೇಳಿದರೆ, ಸಿಂಗಲ್ ನ್ಯೂಕ್ಲಿಯಸ್ ಆಫ್ ಯುರೇನಿಯಂ 235 ರಿಲೀಸಸ್ ಸಿಂಗಲ್ ಒಂದು ಯುರೇನಿಯಂ 235 ಎಷ್ಟು ಎನರ್ಜಿನ ರಿಲೀಸ್ ಮಾಡುತ್ತಂದರೆ 3.2 × 10⁻11 ಜೂಲ್ಸ್ ಆಫ್ ಎನರ್ಜಿ ಆಗುತ್ತೆ. ಆಮೇಲೆ ಅದೇನಿರುತ್ತೆ, ಎಷ್ಟು ಪಿಜನ್ ರಿಯಾಕ್ಷನ್ ನಡೀತಂದ್ರಲ್ಲಿ 3.375 × 10⁻22 ಟೈಮ್ಸ್ ಪಿಜನ್ ರಿಯಾಕ್ಷನ್ಸ್ ನಡೆಯುತ್ತೆ. ಅದು ಎಷ್ಟು ಅವರಲ್ಲಿ, 15 ಅವರಲ್ಲಿ ನಡೆಯುತ್ತೆ. 15 ಅವರ್ ಇನ್ ರಿಯಾಕ್ಟರಲ್ಲಿ. ಆಮೇಲೆ ನೀವೇನು ಫೈಂಡ್ ಔಟ್ ಮಾಡಬೇಕಂದ್ರೆ, ಕ್ಯಾಲ್ಕುಲೇಟ್ ದ ಪವರ್ ಜನರೇಟೆಡ್ ಬೈ ದ ರಿಯಾಕ್ಟರ್ ಇನ್ ಮೆಗಾವ್ಯಾಟ್ಸ್. ವ್ಯಾಟ್ಸಲ್ಲೆಲ್ಲ ಮೆಗಾವ್ಯಾಟ್ಸಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಫಸ್ಟಿಗೆ ನಾವು ಗಿವನನ್ನು ಬರ್ಕೊಂಬಿಡೋಣ. ಎನರ್ಜಿ ರಿಲೀಸ್ಡ್ ಫರ್ ಪಿಜನ್ ಎಷ್ಟಿದೆ, ಗಿವನು ಎನರ್ಜಿ ರಿಲೀಸ್ಡ್ ಪರ್ ಪಿಜನ್. ಫ್ಯೂಷನ್ ರಿಯಾಕ್ಷನ್ ನೋಡ್ಕೊಳ್ಳಿ. ನ್ಯೂಕ್ಲಿಯಲ್ಲಿ ನ್ಯೂಕ್ಲಿಯಸ್ ಫಿಸಿಕ್ಸ್ ಅಂತ ಬರುತ್ತೆ ಅಲ್ಲಿ. ಓಕೆ, ಎಷ್ಟಿದೆ ಅದು ಗಿವನ್ 3 ಯುರೇನಿಯಂ 235 ಅಲ್ವಾ. ಸೊ 3.2 × 10⁻11 ಜೂಲ್ಸ್ ಇದೆ. ಆಮೇಲೆ ನೆಕ್ಸ್ಟ್ ನಂಬರ್ ಆಫ್ ಫಿಜನ್ ಎಷ್ಟಿದೆ, ನಂಬರ್ ಆಫ್ ಫಿಜನ್ ರಿಯಾಕ್ಷನ್ ಎಷ್ಟು ನಡೆಯುತ್ತೆ, ನಂಬರ್ ಆಫ್ ಫಿಜನ್ ಈಸ್ ಈಕ್ವಲ್ಸ್ ಟು ಎಷ್ಟು ಟೈಮ್ ನಡೆದಿದೆ, 3.375 × 10⁻22 ಅಲ್ಲ. ಸೊ ಅಷ್ಟು ಟೈಮ್ಸ್ ನಡೆದಿದೆ. ಅದು ಎನ್ ಅಂತಲೂ ಡಿನೋಟ್ ಮಾಡ್ತೀವಿ ನಾವು. ಓಕೆ, ನಂಬರ್ ಆಫ್ ಫಿಜನ್ ರಿಯಾಕ್ಷನ್ ಎನ್ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಎಷ್ಟು ಟೈಮ್ ಇದೆ, ಟೈಮ್ ಟೇಕನ್, ಟೈಮ್ ಟಿ ಈಸ್ ಈಕ್ವಲ್ಸ್ ಟು 15 ಅವರ್ಸ್ ಅಲ್ವಾ. ಸೊ 15 ಅವರ್ಸನ್ನು ನಾವು ಏನು ಮಾಡ್ತೀವಿ, ಸೆಕೆಂಡ್ಸಲ್ಲಿ ಯಾಕೆ ಬರಿಬೋದು, 15 ಇದು ಮಿನಿಟ್ ಆಯಿತು, ಇದು ಸೆಕೆಂಡ್ಸಿಗೆ ಕನ್ವರ್ಟ್ ಆಯಿತು. ಓಕೆ,
this much you write down. And next, power is a question mark alva. So P is a question mark. We know that power is equals to what in formula? P is power. ನೋಡಿ ಇದು ಫಾರ್ಮುಲಾ ಎಲ್ಲ ಕಡೆ ಯೂಸ್ ಆಗುತ್ತೆ ನೆನ್ಪಿಟ್ಕೊಂಬಿಡಿ. ಪವರ್ ಈಸ್ ಈಕ್ವಲ್ಸ್ ಟು ಎನರ್ಜಿ ಡಿವೈಡೆಡ್ ಬೈ ಟೈಮ್ ಅಲ್ವಾ. ಸೊ ಟೈಮ್ ಶುಡ್ ಬಿ ಇನ್ ಸೆಕೆಂಡ್ಸ್, ಎನರ್ಜಿ ಶುಡ್ ಬಿ ಇನ್ ಜೂಲ್. ಹಾಂ, ದ್ಯಾಟ್ ಈಸ್ ಈಕ್ವಲ್ಸ್ ಟು ಏನು ನಂಬರ್ ಆಫ್ ಪಿಜನ್ ರಿಯಾಕ್ಷನ್ ಇಂಟು ಎನರ್ಜಿ, ನಂಬರ್ ಆಫ್ ಪಿಜನ್ ರಿಯಾಕ್ಷನ್ ಇಂಟು ಎನರ್ಜಿ ಡಿವೈಡೆಡ್ ಬೈ ಏನು ಡಿವೈಡೆಡ್ ಬೈ ಟೈಮ್ ಅಲ್ವಾ. ಎನರ್ಜಿ ಡಿವೈಡೆಡ್ ಬೈ ಟೈಮ್. ಓಕೆ, ಇಷ್ಟು ಇದರಲ್ಲಿ ಫಾರ್ಮುಲೆಯಲ್ಲಿ ಹಾಕ್ಕೊಂಡು ಪವರ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ನೆಕ್ಸ್ಟ್ ಪೇಜ್ ಒಂದು ಸೆಕೆಂಡ್ ನೋಡಿ. ನೆಕ್ಸ್ಟ್ ಪವರ್ ಎಷ್ಟು, ನಂಬರ್ ಆಫ್ ಫಿಷನ್ ರಿಯಾಕ್ಷನ್ ಎಷ್ಟಿದೆ? 3.375 ಇಂಟು 10⁻²². ಆಮೇಲೆ ಎನರ್ಜಿ ಎಷ್ಟಿದೆ ಪರ್ ಫಿಷನಲ್ಲಿ? 3.2 ಇಂಟು 10⁻⁻11 ಅಲ್ವಾ. ಸೊ ಟೈಮ್ ಟೇಕನ್ ಎಷ್ಟಿದೆ? ಸೆಕೆಂಡ್ಸಲ್ಲಿ ಬರೀಬೇಕು. 15 ಅವರ್ ಇದೆ, 60 ಮಿನಿಟ್ಸು, 60 ಸೆಕೆಂಡ್ಸ್ ಆಯ್ತಲ್ವಾ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ಕೊಂಬಿಡೋಣ. ದ್ಯಾಟ್ ಈಸ್ ಈಕ್ವಲ್ಸ್ ಟು 3.375 ಬರೀತೀನಿ ನಾನು. ಓಕೆ, ಯಾಕಂದರೆ ಡಿವೈಡೆಡ್ ಬೈ 1000 ಮಾಡ್ಕೊಳ್ಳೋಣ. ಇಂಟು ಇಲ್ಲಿ 3.2 ಇದೆಯಲ್ಲ, ಇಲ್ಲಿ 32 ಬರೀತೀನಿ. ಇಂಟು 10⁻²² -11 ಬರಿಬೋದು, ಹೌದಾ? ಸಿಂಪ್ಲಿಫೈ ವಿದೌಟ್ ಕ್ಯಾಲ್ಕುಲೇಟರ್ ವಿ ಆರ್ ಡೂಯಿಂಗ್. 15 ಇಂಟು 6 ಇಂಟು 6 ಎಷ್ಟಾಗುತ್ತೆ? 36 ಆಗುತ್ತೆ. ಆಮೇಲೆ ಅಲ್ಲಿ 00 ಇದೆಯಲ್ಲ, ಅದನ್ನೇನು ಬರಿಬೋದು? 10⁻² ಬರ್ಕೋಬೋದು. ಇಂಟು ನೋಡಿ. ಸೊ ಇಲ್ಲಿ ನಾವು 3.375 ಇದ್ದು 3375 ಬರ್ತೀವಿ ಅಂದರೆ ಅದು 1000 ಬರೀಬೇಕು. ಅದು ಎಷ್ಟಾಗುತ್ತೆ? 10⁻³ ಆಗುತ್ತೆ. ಇಂಟು ಇಲ್ಲಿ 3.2 ಇದ್ದು 32 ಬರ್ಕೊಂಡಿವಿ, ಅದು ಎಷ್ಟಾಗುತ್ತೆ? 10 ಆಗುತ್ತಲ್ವಾ. ಸೊ ಅಷ್ಟು ಇಟ್ಕೊಂಬಿಡಿ. ಆಮೇಲೆ ನೆಕ್ಸ್ಟ್ ಪೇಜ್ ನೋಡಿ. ಇಲ್ಲಿ ಇದೇನಾಗುತ್ತೆ? 4 8s, ಇದು 4 9s ಅಲ್ವಾ. ಹಾಂ, ನೆಕ್ಸ್ಟ್ ನೋಡಿ. 9 1s ಹಿಂಗೆ ಹೋಗುತ್ತೆ ನೋಡಿ. 9 1s 9 27. ಓಕೆ, ಎಷ್ಟು ಉಳಿತೆ? 4 ಬರುತ್ತೆ ನೋಡಿ. ಇದು 27 ಆಗುತ್ತಲ್ವ. ಸೊ 27 ಎಷ್ಟು ಉಳಿತು? 6 ಉಳಿತಲ್ಲ. 6 7 ತೆಗೆದ್ರೆ 9 1s 9 3s 27. ನೆಕ್ಸ್ಟ್ 6 ಉಳಿತಲ್ಲ, 67 ಆಯಿತು. 63 ಅಂದರೆ 7s. ಆಮೇಲೆ ಎಷ್ಟು ಉಳಿತು? 4 ಉಳಿತು. 45 ಅಂದರೆ 9 5s ಅಲ್ವಾ. 9 5s 45. ಆಮೇಲೆ ನೆಕ್ಸ್ಟ್ ನೋಡಿ 15 ಎಷ್ಟು ಹೋಗುತ್ತೆ ನೋಡಿ. 15 375. 15 25s 15 1s 15 2s 30 5 25s. ಓಕೆ, ಆಮೇಲೆ ನೋಡಿ ಇಲ್ಲಿ 25 ಇಂಟು 8 ಎಷ್ಟಾಗುತ್ತೆ? 200 ಆಗುತ್ತಲ್ವ. ಸೊ 200. ಆಮೇಲೆ ಇಲ್ಲಿ 10⁻11 ಆಗುತ್ತೆ. ಇಂಟು 10⁻, ಇದು 2 5 1 6 ಆಗುತ್ತಲ್ವ, -6. ಆಮೇಲೆ ಎಷ್ಟು ಉಳಿತು? 200 ಇಂಟು 10⁵ ಅಲ್ವಾ. ಇದು ನಮ್ಮದು ವ್ಯಾಟಲ್ಲಿ ಬರ್ತದೆ, ಪವರ್ ಯೂನಿಟ್ ವ್ಯಾಟ್ ಅಲ್ವಾ. ಬಟ್ ಅವೇನು ಕೇಳಿದ್ದು? ಮೆಗಾ ವ್ಯಾಟಲ್ಲಿ ಕೇಳಿದಾನಲ್ವ. ಸೊ ಮೆಗಾ ಅಂದರೆ ಎಷ್ಟು? 10⁻6 ಅಲ್ವಾ. ಈಗ ನಾಳೆ ಇದನ್ನು 10 ಇಂಟು 10⁵ ಇದೆ. ಇದನ್ನು ನಾನು ಮೆಗಾ ವ್ಯಾಟ್ ಬರಿತೀನಿ. ಮೆಗಾ ವ್ಯಾಟ್ ಬರಿಬೇಕಾದ್ರೆ ಏನಾಗಬೇಕು? ಇಲ್ಲಿ 10⁻6 ಇರುತ್ತೆ. 10⁻6 ಡಿವೈಡ್ ಮಾಡ್ಕೋಬೇಕು. ಸೊ ಇಲ್ಲಿ 10⁻6 ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಇದು ಎಷ್ಟು ಉಳ್ಕೊತ್ತೆ? 200 ಡಿವೈಡೆಡ್ ಬೈ 10 ಮೆಗಾ ವ್ಯಾಟ್ ಆಗುತ್ತೆ. ಸೊ ಈ 0 ಹೋಗುತ್ತೆ. ಲಾಸ್ಟಿಗೆ ಎಷ್ಟು ಉಳಿಯುತ್ತೆ? 20 ಮೆಗಾ ವ್ಯಾಟ್. ಇಷ್ಟು ಪವರ್ ಜನ್ರೇಟ್ ಆಗುತ್ತೆ. ಓಕೆ, ಇದು ಪಿಜನ್ ರಿಯಾಕ್ಷನಲ್ಲಿ. ಹೋಪ್ ಯು ಅಂಡರ್ಸ್ಟುಡ್. ಎನಿ ಡೌಟ್ ಇನ್ ದಿಸ್ ಕ್ವಶನ್ ಯು ಕ್ಯಾನ್ ಆಸ್ಕ್. ಓಕೆ, ಎಲೆಕ್ಟ್ರಿಕ್ ಎನರ್ಜಿ ಗಿವನ್ ಬರ್ಕೊಂಡಿವಿ. ಆ್ಯಸ್ ಪರ್ ಗಿವನ್ ವಿ ಆರ್ ಟೇಕನ್. ಆ್ಯಂಡ್ ಲಾಸ್ಟ್ಲಿ ದ ಪವರ್, ವಿ ನೋ ದಟ್ ಫಾರ್ಮುಲಾ. ಪವರ್ ಈಸ್ ಈಕ್ವಲ್ಸ್ ಟು ಎನರ್ಜಿ ಬೈ ಟೈಮು. ಅದನ್ನೇ ನಾವು ನ್ಯೂಕ್ಲಿಯಸ್ ಫಿಸಿಕ್ಸಲ್ಲಿ ತೊಗೊಂಡಾಗ ಹಿಂಗಾಗುತ್ತೆ, ನಂಬರ್ ಆಫ್ ಫಿಷನ್ಸ್ ಇಂಟು ಎನರ್ಜಿ ಡಿವೈಡೆಡ್ ಬೈ ಟೈಮು. ಸೊ ಅದನ್ನು ಗಿವನ್ ಹಾಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿ 20 ಮೆಗಾ ವ್ಯಾಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸೊಲ್ಯೂಷನ್ಸ್ ಆಫ್ ಸಬ್ಸ್ಟೆನ್ಸ್ ಎಕ್ಸ್ ಈಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗ್. ಓಕೆ, ವೈಟ್ ವಾಷಿಂಗಲ್ಲಿ ನಾವು ಎಕ್ಸ್ ಸಬ್ಸ್ಟೆನ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ವೈಟ್ ವಾಷಿಂಗ್ ಮೀನ್ಸ್ ಇಟ್ ಈಸ್ ಸಿವೇಜ್ ಟ್ರೀಟ್ಮೆಂಟ್ ಆಗಿರ್ಬೋದು, ಪೇಪರ್ ಪ್ರೊಡಕ್ಷನಲ್ಲಿ ಆಗಿರ್ಬೋದು, ಆಮೇಲೆ ಮೆಡಿಕಲ್ ಆ್ಯಂಡ್ ಡೆಂಟಲ್ ಯೂಸಲ್ಲಿ ಮಾಡ್ತೀವಿ. ನಾವು ರೂಟ್ ಕೆನಾಲ್ ಮಾಡಿಸ್ತಿರ್ತೀವಲ್ಲ, ಅಲ್ಲಿ ಆಫ್ಟರ್ ದ್ಯಾಟ್ ಟಿತ್ ಡೀಫ್ ಇದು ಮಾಡಿದ್ರು ಅಲ್ಲಿ ಒಂದು ಕೆಮಿಕಲ್ಸ್ ಹಾಕ್ತಾರೆ. ಅದೇ ನಾವು ಯೂಸ್ ಮಾಡುವಂಥದ್ದು ಫಾರ್ಮುಲಾ ಹೇಳಬೇಕು. ಸೊ ಅದು ಯಾವುದು ವೈಟ್ ವಾಷಿಂಗ್ ಫಾರ್ಮುಲಾ, ವೈಟ್ ವಾಷಿಂಗ್ ಸಬ್ಸ್ಟೆನ್ಸ್ ಅಂತಂದರೆ ಏನಿದೆ? ಫಸ್ಟ್ ಕ್ವಶನು ನೇಮ್ ದ ಸಬ್ಸ್ಟೆನ್ಸ್ ಅಲ್ವಾ.
First question, name of the substance is, name of the substance calcium oxide. ಏನಿದು ಕ್ಯಾಲ್ಸಿಯಂ, ಕೆಮಿಕಲ್ ನೇಮೇ ಕ್ಯಾಲ್ಸಿಯಂ ಆಕ್ಸೈಡ್. ಅದಕ್ಕೆ ನಾವು ಕ್ವಿಕ್ ಲೈಮ್ ಅಂತಲೂ ಕರಿತೀವಿ. ಕ್ವಿಕ್ ಲೈಮ್, ಕ್ಯಾಲ್ಸಿಯಂ ಆಕ್ಸೈಡ್, ಅದು ಕ್ವಿಕ್ ಲೈಮ್. ಆಮೇಲೆ ಮತ್ತೇನಿದೆ, ಈ ಥರ ಫಾರ್ಮುಲಾ ಬರೀಬೇಕಲ್ವಾ. ಸೊ ಫಾರ್ಮುಲಾ, ವಾಟ್ ಈಸ್ ದ ಫಾರ್ಮುಲಾ? CaO, ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ವಾ, CaO. ಇದು ಇದ್ರದ್ದು ಕ್ಯಾಲ್ಸಿಯಂ ಆಕ್ಸೈಡ್ ಫಾರ್ಮುಲಾ CaO. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಿದೆ, ನೇಮ್ ದ ರಿಯಾಕ್ಷನ್ ಆಫ್ ಸಬ್ಸ್ಟೆನ್ಸ್ X ಅಬೌವ್ ವಿತ್ ವಾಟರ್. ಸೆಕೆಂಡ್ ಕ್ವಶನ್, ಇದು ಫಸ್ಟ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನು, ಕ್ಯಾಲ್ಸಿಯಂ, ಓಕೆ, ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ ವಿತ್ ವಾಟರ್ H2O ಜೊತೆ ರಿಯಾಕ್ಟ್ ಹೊಂದಿ ಏನು ಬರ್ತದೆ ಅಂದರೆ CaOH ಟ್ವೈಸ್, CaOH ಟ್ವೈಸ್. ಇದು ಏನು ಕಂಪೌಂಡ್ ಬಂತಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆ, ಇದು ಕ್ಯಾಲ್ಸಿಯಂ hydroxide is liberated when the calcium oxalate, calcium oxide ಅಲ್ಲ, ಇದು calcium oxide react with water. Okay, calcium hydroxide is liberated. ಇದಕ್ಕೆ slack lime ಅಂತಲೂ ಕರಿತೀವಿ. Okay, this is what the answer for this question. Calcium oxide CaO react with water, calcium hydroxide ಲಿಬರೇಟ್ ಆಗುತ್ತೆ. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ಥರ ಇದೆ. ರೈಟ್ ಎನಿ ಟೂ ಡಿಫ್ರೆನ್ಸಸ್ ಬಿಟ್ವೀನ್ ಅಯಾನಿಕ್ ಕಂಪೌಂಡ್ ಆ್ಯಂಡ್ ಕೋವೆಲೆಂಟ್ ಕಂಪೌಂಡ್. ಇಲ್ಲಿ ನೀವು ಫಸ್ಟಿಗೆ ಗೊತ್ತಿರಬೇಕೇನು ಅಯಾನಿಕ್ ಕಂಪೌಂಡ್ ಅಂದರೆ ಏನು, ಕೋವೆಲೆಂಟ್ ಕಂಪೌಂಡ್ ಅಂದ್ರೇನು, ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಸ್ಟಡಿ ಮಾಡಿದರೆ ಗೊತ್ತಾಗ್ಬಿಡ್ತದೆ. ಅಯಾನಿಕ್ ಕಂಪೌಂಡ್ ಏನಿರುತ್ತೆ ಅದು ಮೇಡ್ ಆಫ್ ಅಯಾನ್ ಇರುತ್ತೆ. ಅದು ಫಾರ್ಮ್ ಚಾರ್ಜ್ಡ್ ಪಾರ್ಟಿಕಲ್ಸ್ ವೆನ್ ಅನ್ ಆಟಮ್ ಗೇನ್ಸ್ ಆರ್ ಲೂಸಸ್ ಎಲೆಕ್ಟ್ರಾನ್. ಓಕೆ, ಅದು ಚಾರ್ಜ್ಡ್ ಪಾರ್ಟಿಕಲ್ ಇರುತ್ತೆ. ಯಾವಾಗಂದರೆ ಎಲೆಕ್ಟ್ರಾನ್ ಗೇನು ಆಗ್ಬೋದು, ಲಾಸು ಆಗ್ಬೋದು. ಓಕೆ, ಅದು ಅಯಾನಿಕ್ ಕಂಪೌಂಡ್ ಇರ್ತದೆ. ನೆಕ್ಸ್ಟ್ ಕೋವೆಲೆಂಟ್ ಕಂಪೌಂಡ್ ಏನಿರುತ್ತೆ, ಮಾಲಿಕ್ಯೂಲ್ ಫಾರ್ಮ್ ಬೈ ಕೋವೆಲೆಂಟ್ ಬಾಂಡ್ಸ್ ಇನ್ ವಿಚ್ ದ ಆಟಮ್ಸ್ ಶೇರ್ ಒನ್ ಆರ್ ಮೋರ್ ಫೇರ್ಸ್ ಆಫ್ ವೆಲೆನ್ಸ್ ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ಓಕೆ, ಜಸ್ಟ್ ನಾವು ಇದೇ ಪ್ರೀವಿಯಸ್ ನೋಡಿದ್ದೀವಲ್ಲ, ಸೋನಾರ್ ಆ್ಯಂಡ್ ರಡಾರ್. ಸೊ ಆ ಥರ ನಾವು ಡಿಫ್ರೆನ್ಸಸ್ ನೋಡ್ಕೊಂಬಿಡೋಣ. ಅಯಾನಿಕ್ ಕಂಪೌಂಡ್ ಇದೆಯಲ್ಲ, ಸೊ ಅಯಾನಿಕ್ ಕಂಪೌಂಡನ್ನು ಬರ್ಕೊಂಬಿಡಿ. ಆಮೇಲೆ ನೆಕ್ಸ್ಟ್ ಏನಿದೆ, ಕೋವೆಲೆಂಟ್ ಕಂಪೌಂಡ್. ಓಕೆ, ಫಸ್ಟ್ ಒನ್ ಏನಿದು ನಾಟ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಯಾವುದು? ಅಯಾನಿಕ್, ನಾಟ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಸಾಲ್ಯುಬಲ್ ಆಗಲ್ಲ. ಯಾವುದು? ಅಯಾನಿಕ್ ಕಂಪೌಂಡ್. ಇದು ಏನಾಗುತ್ತೆ? ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್, ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಸಾಲ್ಯುಬಲ್ ಅದೇ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಒನ್ ಒಂದೇನು, ಅಯೋನೈಸ್ ಇನ್ ಇಟ್ಸ್ ಸೊಲ್ಯೂಷನ್. ಅದರ ಸೊಲ್ಯೂಷನಲ್ಲಿ ಏನಾಗುತ್ತೆ? ಅಯೋನೈಸ್ ಆಗುತ್ತೆ. ಅಯೋನೈಸ್ ಇನ್ ಇಟ್ಸ್ ಸೊಲ್ಯೂಷನ್, ಮಾಲ್ಟನ್ ಸೊಲ್ಯೂಷನ್ಸ್ ಇರ್ಬೋದು. ಆಮೇಲೆ ಇದು ಡು ನಾಟ್ ಅಯೋನೈಸ್, ಅಯೋನೈಸ್ ಆಗಲ್ಲ. ಇದು ಡು ನಾಟ್ ಅಯೋನೈಸ್. ಓಕೆ, ಎನಿ ಟು ಅಂದಿದ್ದಾರೆ, ನಾವು ಇನ್ನು ಬರೆದು ಬಿಡೋಣ. ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಯಾವುದು? ಅಯಾನಿಕ್ ಕಂಪೌಂಡ್ ಏನು? ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿದು ಗುಡ್ ಕಂಪೌಂಡ್, ಗುಡ್ ಕಂಡಕ್ಟರ್. ಯಾವುದು? ಅಯಾನಿಕ್ ಕಂಪೌಂಡ್. ಎಕ್ಸಾಂಪಲ್ ಆಗಿ ತೊಗೋಬೋದೇನು? ಐರನ್ ನೀವು ಬರಿಬೋದು, ಆಮೇಲೆ ಸ್ಟೀಲ್ನೂ ಬರೀರಿ. ಇವೆಲ್ಲೇನು ಗುಡ್ ಕಂಡಕ್ಟರ್. ಅದು ಎಕ್ಸಾಂಪಲ್ ಫಾರ್ ಅಯಾನಿಕ್ ಕಂಪೌಂಡ್. ಇದೇನು ಥರ್ಡ್ ಒನ್ ಇದ್ರದೇನು, ಇಟ್ ಈಸ್ ಅ ಬ್ಯಾಡ್ ಕಂಡಕ್ಟರ್. ಆಬ್ವಿಯಸ್ಲಿ ಅದು ಗುಡ್ ಕಂಡಕ್ಟರ್ ಅಲ್ಲ, ಇದು ಬ್ಯಾಡ್ ಕಂಡಕ್ಟರ್ ಆಗೇ ಇರ್ತದೆ, ಅಪೋಸಿಟ್ ಅಲ್ವಾ. ಇದು ಬ್ಯಾಡ್ ಕಂಡಕ್ಟ್ರು. ಎಕ್ಸಾಂಪಲ್ ಆಗಿ ತೊಗೊಂಡಾಗ ಅಮೋನಿಯಾ ತೊಗೋಬೋದು, ಕ್ಲೋರಿನ್ ಗ್ಯಾಸು. ದೀಸ್ ಆರ್ ದ ಅಮೋನಿಯಾ, ಕ್ಲೋರಿನ್ ಗ್ಯಾಸ್. ಕ್ಲೋರಿನ್ ಗ್ಯಾಸ್ ಇಸ್ ಅ ಕೋವಲೆಂಟ್ ಬಾಂಡ್. ಓಕೆ, ಇಷ್ಟು ಬರೀರಿ. ದಿಸ್ ಇಸ್ ಅಯಾನಿಕ್ ಕಂಪೌಂಡು ಆ್ಯಂಡ್ ದಿಸ್ ಇಸ್ ವಾಟ್? ಕೋವಲೆಂಟ್ ಕಂಪೌಂಡ್. ಡಿಫ್ರೆನ್ಸಸ್. ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ಥರ ಇದೆ. ಕ್ಯಾಲ್ಕುಲೇಟ್ ದ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ನೈಟ್ರೋಜನ್ ನೈಟ್ರೋಜನ್ ಡೈಆಕ್ಸೈಡ್ ಇದೆ. ಸೊ ಈ ಥರ ಕ್ವಶನು ಒಂದು ಕಂಪಲ್ಸರಿ ಬರೋಂಗಿದೆ, ಕಂಪಲ್ಸರಿ ಬರುತ್ತೆ. ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ನೈಟ್ರೋಜನ್ ಡೈಆಕ್ಸೈಡು
ಸೊ ಯಾಕಂದರೆ ಎಮ್ ಸಿ ಕ್ಯೂಸಲ್ಲಿ ಈ ಥರ ಕ್ವಶನ್ ಬಂದಿತ್ತು. ಇದು 11th ಎಮ್ ಸಿ ಕ್ಯೂ ಸಾಲ್ವ್ ಮಾಡಿದಾಗ ಇದೆ ದ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಿದ್ದೀನಿ ಅನ್ನೋದು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಂಬಿಡಿ. ಸೊ ಅದೇ ಥರ ಏನಿದೆ ಇಲ್ಲಿ ನಿಮಗೆ ಅಟಾಮಿಕ್ ವೆಯ್ಟ್ ಆಫ್ ಸರ್ಟನ್ ಎಲಿಮೆಂಟ್ಸ್ದು ಅಟಾಮಿಕ್ ಮಾಸ್ ಗೊತ್ತಿದ್ರೆ ನೀವು ಆರಾಮ್ಸೆ ಇಲ್ಲಿ ನೋಡಿ. ಇದು ಮಾಡಲ್ ಕ್ವಶನ್ ಪೇಪರ್ ಇದೆ, ಇದರಲ್ಲಿ 3 ಮಾರ್ಕ್ಸ್ ಬರ್ತಾಯಿದೆ. ಏನು ಇದೇ ಕಾನ್ಸೆಪ್ಟ್ ಮೇಲೆ, ಮಾಲಿಕ್ಯುಲರ್ ಮಾಸ್ ಮೇಲೆ. ನೋಡಿ ಎಕ್ಸಾಂಪಲನ್ನು ನೋಡಿಕೊಂಡು ಯಾವ ಥರ ಕಂಪಲ್ಸರಿ ಬರಿಬೋದು ಅನ್ನೋದು ನೋಡ್ಕೊಂಬಿಡಿ. ಓಕೆ, ಸೊ ಅಟಾಮಿಕ್ ವೇಟ್ ಆಫ್ ನೈಟ್ರೋಜನ್ ಕೊಟ್ಟಿದ್ದಾನೆ. ಇಫ್ ಅವರೇ ಕೊಟ್ಟರೆ ಓಕೆ, ಇನ್ನು ಟಾಸ್ಕ್ ಬಿಕಮ್ಸ್ ವೆರಿ ಈಸಿ. ಇಫ್ ದೇ ಹ್ಯಾವ್ ನಾಟ್ ಗಿವನ್ ಮೀನ್ಸ್ ಯು ನೀಡ್ ಟು ರೈಟ್. ಸೊ ಅದಕ್ಕೆ ಅಟಾಮಿಕ್ ಏನೋ ಅದಕ್ಕೇನೋ ನೀವು ನೆನ್ಪಿಟ್ಕೊಂಡು ಹೋಗಬೇಕು. ಸ್ವಲ್ಪ ಬಯಟ್ ಮಾಡಿ, ಯಾವುದು ನೈಟ್ರೋಜನು, ಸಲ್ಫರು, ಆಕ್ಸಿಜನು, ಕಾರ್ಬನು, ಹೈಡ್ರೋಜನು, ಇದರದ್ದೆಲ್ಲ ಏನು ಅಟಾಮಿಕ್ ವೆಯ್ಟ್. ಯಾವುದು ನಮ್ಮದು ಕಂಪೌಂಡ್ ಇದಾವಲ್ಲ, ಮೇನ್ ಕಂಪೌಂಡು, ಅದರಲ್ಲಿ ಬರುವಂಥ ಎಲಿಮೆಂಟ್ಸ್ಗಳ ಅಟಾಮಿಕ್ ವೇಟನ್ನು ನೆನ್ಪಿಟ್ಕೊಳ್ಳಿ. ಅಟಾಮಿಕ್ ವೆಯ್ಟ್ ಆಫ್ ನೈಟ್ರೋಜನ್ ಏನು ಕೊಟ್ಟಿದ್ದಾರೆ, ಎಷ್ಟು 14U ಅಲ್ಲ. ಸೊ ಯು ಮೀನ್ಸ್ ಅಟಾಮಿಕ್ ವೆಯ್ಟ್ ಆಫ್ ಕಂಪೌಂಡ್ ಅಷ್ಟೇ, 14U. ಆಮೇಲೆ ನೆಕ್ಸ್ಟು ಮತ್ತೆ ಯಾವುದಿದೆ ಎಲಿಮೆಂಟ್, ಆಕ್ಸಿಜನ್ ಇದೆಯಲ್ಲ. ಸೊ ಅಟಾಮಿಕ್ ವೆಯ್ಟ್ ಆಫ್ ಆಕ್ಸಿಜನ್ ಏನು ಬರುತ್ತೆ, ಆಕ್ಸಿಜನ್ದು ಎಷ್ಟಿದೆ, 16U ಅಲ್ಲ. ಸೊ 16U. ಆಮೇಲೆ ಡೈರೆಕ್ಟಾಗಿ ಏನು ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ದಟ್ ಈಸ್ ವಾಟ್ NO2 ಈಸ್ ಈಕ್ವಲ್ಸ್ ಟು ಬರೀರಿ. ನೈಟ್ರೋಜನ್ ಎಲಿಮೆಂಟ್ಸ್ ಎಷ್ಟಿದೆ, ಒಂದೇ ಇದೆ ಅಲ್ವಾ. ಸೊ ಅದೇನು 16 ಪ್ಲಸ್ ಆಕ್ಸಿಜನ್ ಎಷ್ಟಿದಾವೆ, 2 ಇದಾವಲ್ಲ. 2 ಇಂಟು ಒನ್ಸ್ ಅಗೇನ್ ಇದು ಒನ್ಸ್ ಅಗೇನ್ ದಿಸ್ ಈಸ್ ವಾಟ್ 14. ನೈಟ್ರೋಜನ್ ಏನಿದೆ 14 ಇದೆಯಲ್ಲ. ಆಮೇಲೆ 2 ಇಂಟು ಆಕ್ಸಿಜನ್ ಎಷ್ಟಿದೆ, 16 ಇದೆ. ಓಕೆ, 14 ಪ್ಲಸ್ 2 ಇಂಟು 6 32. ಆ್ಯಡ್ ಅಪ್ ಮಾಡಿ 30. ಇದು 2 ಪ್ಲಸ್ 14 ಎಷ್ಟಾಗುತ್ತೆ, 46 ಬರುತ್ತಲ್ಲ. ಸೊ ಇದೆ ನಮ್ಮದೇನು ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್. ನೋಡಿ 46 ಬರುತ್ತೆ. ಇದಕ್ಕೆ ಯೂನಿಟ್ ಇಲ್ಲ, ಮಾಲಿಕ್ಯುಲರ್ ಮಾಸ್ಗೆ ಯೂನಿಟ್ ಇರಲ್ಲ. ಇಟ್ ಈಸ್ ಜಸ್ಟ್ ನಂಬರ್. ಓಕೆ, ರೈಟ್ ಆನ್ ದಿಸ್. ಹೋಪ್ ಯು ಅಂಡರ್ಸ್ಟುಡ್. ಡೆಫಿನೆಟಾಗಿ ಒಂದು ಕ್ವಶನ್ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ, ಯಾಕಂದರೆ ಎಮ್ ಸಿ ಕ್ಯೂಸಲ್ಲಿದೆ, ಡಿಸ್ಕ್ರಿಪ್ಟಿವ್ನಲ್ಲಿ ಇದೆ, 3 ಮಾರ್ಕ್ಸಿಗಿದೆ. ಬಟ್ ಇಲ್ಲಿ ಏನಂದರೆ ಹೇಳಿದ್ನಲ್ಲ ಆಗಲೇ, ನೈಟ್ರೋಜನು, ಆಕ್ಸಿಜನು, ಹೈಡ್ರೋಜನು, ಸಲ್ಫರು, ಕಾರ್ಬನು, ಮೇನ್ ಆಟಮ್ಸ್ದು ಅಟಾಮಿಕ್ ವೆಯ್ಟನ್ನು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸ್ಟೇಟ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ಸ್, ಎಕ್ಸ್ಪ್ರೆಸ್ ಇಟ್ ಮ್ಯಾಥಮೆಟಿಕಲಿ. ವೈ ಈಸ್ ಇಟ್ ಕಾಲ್ಡ್ ಆ್ಯಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್? ಇದನ್ನು ಯಾಕೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ? ಕ್ವಶನ್ ಇದೆ. ಓಕೆ, ಸೊ ಏನಪ್ಪ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಏನು ಹೇಳುತ್ತೆ ಸ್ಟೇಟ್ಮೆಂಟು, ಎನಿ ಪಾರ್ಟಿಕಲ್ ಆಫ್ ಮ್ಯಾಟರ್ ಯಾವುದೇ ಪಾರ್ಟಿಕಲ್ ಇರಲಿ, ಯಾವುದೇ ಮ್ಯಾಟ್ರಲ್ಲಿ ಇರಲಿ, ಮೀನ್ಸ್ ಲಿಕ್ವಿಡ್, ಸಾಲಿಡ್, ಗ್ಯಾಸ್, ಯಾವುದೇ ಇದರಲ್ಲಿರಲಿ ಒಂದು ಪಾರ್ಟಿಕಲು ಇನ್ ದಿಸ್ ಯೂನಿವರ್ಸ್ ಅಟ್ರಾಕ್ಟ್ಸ್ ಎನಿ ಅದರ್ ವಿತ್ ಅ ಫೋರ್ಸ್ ವೇರಿಂಗ್. ಒಂದು ಪಾರ್ಟಿಕಲ್ ಏನಾಗುತ್ತೆ, ಅದರ್ ಪಾರ್ಟಿಕಲ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ವಿತ್ ಫೋರ್ಸ್ ಡಿಫ್ರೆಂಟ್ ಇರ್ಬೋದು. ಇದ್ರದ್ದು ಫೋರ್ಸ್ ಡಿಫ್ರೆಂಟ್ ಇರ್ಬೋದು. ವೇರಿಂಗ್ ಫೋರ್ಸ್ ಏನಿರುತ್ತೆ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ಸ್ ಟು ಪ್ರಾಡಕ್ಟ್ ಆಫ್ ದ ಮಾಸಸ್ ಆ್ಯಂಡ್ ಯೂನಿವರ್ಸ್ಲಿ ಆಸ್ ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಯಾವ ಥರ ಅಂದರೆ ಒಂದು ಪಾರ್ಟಿಕಲ್ ಇದೆ. ಓಕೆ, ಎನಿ ಸ್ಟೇಟ್, ಯಾವುದೇ ಮ್ಯಾಟರ್ ಯಾವುದೇ ಸ್ಟೇಟಲ್ಲಿ ಇರ್ಬೋದು, ಲಿಕ್ವಿಡು, ಸಾಲಿಡು, ಗ್ಯಾಸಿಯಸ್ಸಲ್ಲಿ ಇರ್ಬೋದು. ಆಮೇಲೆ ಇನ್ನೊಂದು ಪಾರ್ಟಿಕಲ್ ಇರ್ತದಲ್ಲ, ಸೊ ಅದೂ ಯಾವುದೇ ಸ್ಟೇಟಲ್ಲಿ ಇರ್ಬೋದು. ಓಕೆ, ಸೊ ಇದ್ರದ್ದೇ ನಮ್ಮದು ಮಾಸ್ M1 ಇರಲಿ, ಇದು M1 ಮಾಸನ್ನು ಹೊಂದಿರುತ್ತದೆ. ಆಮೇಲೆ ಇದು M2 ಮಾಸ್ ಇರುತ್ತಲ್ವ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಇದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅಲ್ಲಿ ಏನಿರುತ್ತೆ, ಫೋರ್ಸ್ ಇರುತ್ತೆ, F ಇರುತ್ತೆ. ಆಮೇಲೆ ಇದು ಡಿಸ್ಟೆನ್ಸ್ ಅಲ್ವಾ. ಇದೇನು ನಮ್ಮದು R, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾರ್ಟಿಕಲ್ಸ್. ಓಕೆ, ಇದು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ಸ್ ಡಯಾಗ್ರಾಮ್. ಓಕೆ, ಏನು ಹೇಳ್ತದಂದರೆ ಮ್ಯಾಥಮೆಟಿಕಲಿ ಯಾವ ಥರ ಬರಿಬೋದು ಅಂದರೆ, F ಏನು ಫೋರ್ಸ್ ಇರುತ್ತಲ್ಲ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ಸ್ ಟು ಪ್ರಾಡಕ್ಟ್ ಆಫ್ ಮಾಸಸ್ ಡಿವೈಡೆಡ್ ಬೈ
ಸ್ಕ್ವೇರ್ಸ್ ಆಫ್ ಡಿಸ್ಟೆನ್ಸ್ ಅಲ್ಲ, ಆರ್ ಅಂತ ಡಿಸ್ಟೆನ್ಸ್ ತೊಗೊಂಡಾಗ ಏನಾಗುತ್ತೆ ಅದರದ್ದು ಸ್ಕ್ವೇರ್ ಇರುತ್ತೆ. ಓಕೆ, ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ masses of two particle and inversely square of the distance. ಓಕೆ, ನಾವು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ತೆಗಿಬೇಕಾದ್ರೆ ಏನು ಒಂದು ಕಾನ್ಸ್ಟೆಂಟನ್ನು ಮಲ್ಟಿಪ್ಲೈ ಮಾಡಬೇಕು, ಜಿ ಅಂತ ತಗೊಳ್ಳಿ. ಜಿ ಈಸ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಜಿ ಈಸ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸೊ ಇದು ಪ್ರತಿಯೊಂದು ಇದರದ್ದು ಎಕ್ಸ್ಪ್ಲನೇಷನ್ ಬರ್ಕೋಬೇಕು. ವೇರ್ ಎಫ್ ಸ್ಟ್ಯಾಂಡ್ಸ್ ಫಾರ್ ಫೋರ್ಸ್. ಎಫ್ ಈಸ್ ಅ ಫೋರ್ಸ್ದು ಎಸ್ ಐ ಯೂನಿಟು ನ್ಯೂಟನ್ ಅಲ್ವಾ. ಸೊ ನ್ಯೂಟನ್ ಕ್ಯಾಪಿಟಲ್ ಎನ್ ಅಂತ ಬರೀತೀವಿ, ಹೆಸರು ಬರೀಬೇಕಾದ್ರೆ ಸ್ಮಾಲ್ ಎನ್ ಬರೀತೀವಿ. ಓಕೆ, ಅದು ನಿಮ್ಗೆ ಗೊತ್ತಿರ್ಬೋದು. ಎಫ್ ಫೋರ್ಸು. ಜಿ ಏನು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಇದು ಒಂದು ಕಾನ್ಸ್ಟೆಂಟು. ಆಮೇಲೆ m1 m2 ಏನದು, m1 ಮಾಸ್ ಆಫ್ ಫಸ್ಟ್ ಪಾರ್ಟಿಕಲ್, m2 ಇಸ್ ಮಾಸ್ ಆಫ್ ಸೆಕೆಂಡ್ ಆಬ್ಜೆಕ್ಟ್. ಮಾಸ್ m1 m2 ಮಾಸ್ ಆಫ್ ಆಬ್ಜೆಕ್ಟ್ಸ್. So r means what? R is a distance between the objects. Distance between the objects. ಈ ಥರ ಇದೆ. ಓಕೆ, ಇದು ಫೋರ್ಸ್ ಫಾರ್ಮುಲಾ. ಆಮೇಲೆ ಇನ್ನೊಂದು ಸಬ್ ಕ್ವಶನ್ ಏನಿದೆ ಅದರಲ್ಲಿ, ವೈ ಗ್ರಾವಿಟೇಷನಲ್ ಲಾ ಇಸ್ ಕಾಲ್ಡ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ಸ್. ಏನು ರೀಸನ್ ಇದಕ್ಕೆ ಅಂದರೆ ಇಟ್ ಈಸ್ ಅಪ್ಲಿಕೇಬಲ್ ಯೂನಿವರ್ಸಲಿ. ಏನು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಈಸ್ ಅಪ್ಲಿಕೇಬಲ್. ಎಲ್ಲಿ ಹೋದರೂ ಅಪ್ಲಿಕೇಬಲ್ ಇರುತ್ತೆ. ಅಪ್ಲಿಕೇಬಲ್ ಯೂನಿವರ್ಸಲಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ universal law. That's why it is called as a universal law ಅಂತ ಕರಿತೀವಿ. ಗೊತ್ತಾಯ್ತಲ್ಲ ರೀಸನ್ ಏನನ್ನೋದು. ದಿಸ್ ಈಸ್ ಆ್ಯಕ್ಚುಲಿ ನೋಟ್ ಮಾಡ್ಕೊಳ್ಳಿ. ಇನ್ನು ಪ್ರಿಪೇರ್ ಚೆನ್ನಾಗಿ ಆಗ್ಬೋದು, ಇನ್ನೂ ಟೈಮ್ ಇದೆ, ವೇಸ್ಟ್ ಮಾಡಬೇಡಿ. ಡೇ ಬೈ ಡೇ ಕೌಂಟ್ ಮಾಡ್ಕೊಂತ ಪ್ರಿಪೇರ್ ಆಗಿ. ನೋ ಇಶ್ಯೂಸ್, ಯು ಕ್ಯಾನ್ ಡೂ ಇಟ್. ಓಕೆ, ಇದು ಹಾಗೆ ಹಾಕಿದ್ದು ನ್ಯೂಟನ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ಕನ್ಫ್ಯೂಷನ್ ಇಟ್ಕೊಬಿಡಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ ಏನಿದೆ. ವೈಟ್ ಕಲರ್ಡ್ ಪೌಡರ್ ಈಸ್ ಯೂಸ್ಡ್ ಬೈ ಡಾಕ್ಟರ್ ಫಾರ್ ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್. ಈಗ ಏನಾದರೂ ಆಕ್ಸಿಡೆಂಟ್ ಆದಾಗ ಫ್ರ್ಯಾಕ್ಚರ್ ಆಗಿತ್ತಲ್ಲ, ಸೊ ಆ ಟೈಮಲ್ಲಿ ಡಾಕ್ಟರ್ ಏನು ಮಾಡ್ತಾರೆ, ವೈಟ್ ಕಲರ್ ಪೌಡರ್ನ ಯೂಸ್ ಮಾಡ್ತಾರೆ. ಓಕೆ, ಆ ವೈಟ್, ಅದು ಫಸ್ಟ್ ಕ್ವಶನ್ ನೋಡಿ, ಅದ್ರ ಮೇಲೆ ಏನಿದೆ, ರೈಟ್ ಕೆಮಿಕಲ್ ನೇಮ್. ಏನದ್ರದ್ದು ಕೆಮಿಕಲ್ ನೇಮು, ಆಮೇಲೆ ಏನದ್ರದ್ದು ಫಾರ್ಮುಲಾ ಆಫ್ ದ್ಯಾಟ್ ಪೌಡ್ರು. ಫಸ್ಟ್ ನೋಡಿ, ಗೊತ್ತಾಯ್ತು ಅನ್ಕೋತೀನಿ. ನಾವು ಪ್ಲಾಸ್ಟರ್ ಹಾಕ್ತಾರಲ್ಲ ಕಾಲಿಗೆ, ನಾವೇನು ಫ್ರ್ಯಾಕ್ಚರ್ ಅದಾಯ್ತು ಅಂದರೆ ಡಾಕ್ಟರ್ ಏನು ಮಾಡ್ತಾರೆ, ಫ್ರ್ಯಾಕ್ಚರ್ ಆದರೆ ಪ್ಲಾಸ್ಟರ್ ಹಾಕ್ತಾರೆ. ಅದೇನು ಪಾರಿಸ್ ಆಫ್ ಪ್ಲಾಸ್ಟರ್ ಅಂತ ಕರಿತೀವಿ. ಅದಕ್ಕೆ ಕೆಮಿಕಲ್ ನೇಮ್ ಏನಿದೆ ಅದು ಇಂಪಾರ್ಟೆಂಟ್. ಸೊ ಕೆಮಿಕಲ್ ನೇಮ್ ಆಫ್ ದ್ಯಾಟ್ ಪೌಡ್ರ್ ಏನು, ಇಷ್ಟೇ ಬರೀರಿ ಸಿಂಪಲ್ ಆಗಿ. ಕೆಮಿಕಲ್ ನೇಮ್ ಅನ್ರಿ, ಏನಪ್ಪ ಆಯ್ತಿರೋದು ಕೆಮಿಕಲ್ ನೇಮು, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೈಟ್ ಹೈಡ್ರೇಟ್ ಇದೆ ಅಂದರೆ ವಾಟರ್ ಬರಬೇಕು. ಅದಕ್ಕೆ ನಾವು ಏನಕ್ಕೆ ಕರಿತೀವಿ, ಇನ್ನೊಂದು ಹೆಸರು ಏನಿದೆಪ್ಪ ಅಂತಂದರೆ ಇದಕ್ಕೆ ಪ್ಲಾಸ್ಟರ್ ಆಫ್ ಪಾರಿಸ್. ಏಕೆ ಪ್ಲಾಸ್ಟರ್ ಆಫ್ ಪಾರಿಸ್ ಅಂತ ಕರೆದೀವಿ ಅಂದರೆ, ಇದೇನು ಇದ್ರದ್ದು ರಾ ಮಟೀರಿಯಲ್ ಕ್ಯಾಲ್ಸಿಯಂ ಸಲ್ಫೇಟ್ ಪ್ರಿಫೇರ್ ಆಗಬೇಕಂದ್ರೆ ಜಿಪ್ಸಮ್ ಬೇಕಲ್ಲ. ಸೊ ಅದು ಜಿಪ್ಸಮ್ ಲಾರ್ಜ್ಲಿ ಅವೈಲೇಬಲ್ ಒಂದು ಹಿಲ್ ಇದೆ, ಅಲ್ಲಿ ಒಂದು ಪಾರಿಸಲ್ಲಿ ಒಂದು ಹಿಲ್ ಅಂತಿದೆ, ಆ ಹಿಲ್ಲಲ್ಲಿ ಜಾಸ್ತಿ ಅವೈಲೇಬಲ್ ಇರುತ್ತೆ, ಅದಕ್ಕೆ ಪ್ಲಾಸ್ಟರ್ ಆಫ್ ಪಾರಿಸ್ ಅಂತ ಇಟ್ಟಿದ್ದಾರೆ. ಓಕೆ, ಜಸ್ಟ್ ಇಟ್. ನೆಕ್ಸ್ಟು ಗೊತ್ತಾಯ್ತಲ್ಲ ಯಾಕೆ ಪ್ಲಾಸ್ಟರ್ ಆಫ್ ಪಾರಿಸ್ ಅಂತ ಕರಿತೀವಿ. ಪ್ಯಾರಿಸ್ ದಟ್ ಈಸ್ ಕೆಮಿಕಲ್ ನೇಮ್ ಆಯಿತು. ಆಮೇಲೆ ನೆಕ್ಸ್ಟ್ ಏನಿದೆ, ಫಾರ್ಮುಲಾನು ಬರೀಬೇಕಲ್ವ, ಅದು ಇದಕ್ಕೆ ಫಾರ್ಮುಲಾ ಏನು ನೋಡಿ. ಇಂಥ ಕ್ವಶನ್ಸೇ ಬರ್ತಾ ಇದ್ದಾವೆ ಕೆಮಿಸ್ಟ್ರಿಯಿಂದ. ಕೆಮಿಕಲ್ ನೇಮ್ ಬರೀರಿ, ಟ್ರೈ ಟು ರಿಮೆಂಬರ್ ಇಟ್. CaSO4 ಹಾಫ್ ವಾಟರ್. ಇದು ಇದರದ್ದು ಕೆಮಿಕಲ್ ಫಾರ್ಮುಲಾ ಆಫ್ ದ್ಯಾಟ್ ಪೌಡ್ರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು ಕೆಮಿಕಲ್ ಫಾರ್ಮುಲಾ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, ರೈಟ್ ದಿಸ್ ವೈಟ್ ಪೌಡರ್ ಈಸ್ ಮಿಕ್ಸ್ಡ್ ವಿತ್ ವಾಟರ್, a hard solid mass is obtained, write the balanced chemical equations. Okay,
ಇದೇನಾಗುತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸು ರಿಯಾಕ್ಟ್ ವಾಟರ್ ಜೊತೆ ಒಂದು ಏನು ಬರುತ್ತಲ್ಲ ಒಂದು ಹಾರ್ಡ್ ಮಟೀರಿಯಲ್ ಬರುತ್ತೆ. ಸೊ ಅದು ಏನು ಅನ್ನೋದು ಬರೀಬೇಕು. H2O ಅದೇನು ಬರುತ್ತೆ ಅಂದರೆ CaSO4 ಟ್ವೈಸ್ ವಾಟರ್ ಬರುತ್ತೆ. ಸೊ ಇದಕ್ಕೆ ನಾವು ಜಿಪ್ಸಮ್ ಅಂತ ಕರಿತೀವಿ. ನೋಡಿ ಬ್ಯಾಲೆನ್ಸ್ ಆಗಿದೆಯಾ, ಇಲ್ಲಿ ವಾಟರ್ ಇದೆ, ಇಲ್ಲಿ 1/1/2 ಆಯ್ತಲ್ವಾ. ಸೊ ಇದೇನಾಯಿತು 2 ಟೈಮ್ಸ್ ಆಫ್ H2O ಅಲ್ವಾ. ಓಕೆ 1:1/2 ಅಲ್ವಾ. 2:2/2 ಮಾಡಿದರೆ ಜಾಸ್ತಿ ಆಗುತ್ತೆ. 2.5 4 1:1/2 1:1/2 3/2 ನೋಡಿ. ಇದು ನೆನ್ಪಿಟ್ಕೊಳ್ಳಿ, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬ್ಯಾಲೆನ್ಸ್ ಇಕ್ವೇಷನು ಬ್ಯಾಲೆನ್ಸ್ ಆಗಿದೆ ಅನ್ಕೋತೀನಿ. 1 + 1:1/2 1 H2O 1/2 + 1:1/2 ಸಾಲ್ವ್ ಮಾಡಿದರೆ 2 ಬರುತ್ತೆ. ಇದು ಬ್ಯಾಲೆನ್ಸ್ಡ್ ಇಕ್ವೇಷನ್. ಹೋಪ್ ಯು ಅಂಡರ್ಸ್ಟುಡ್. ಇದು 4 ಮಾರ್ಕ್ಸ್ ಕ್ವಶನು. ಇಷ್ಟೇ ಆನ್ಸರ್ ಇದೆ. ಈ ಥರ ಬರೆದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ನಿಮ್ಗೆ ಇನ್ನೂ ಎಕ್ಸ್ಪ್ಲನೇಷನ್ ಬರೀಬೇಕಾ? ಸೊ ಇಲ್ಲಿದೆ ನೋಡಿ, ಇದು 10th ಕ್ಲಾಸದು ಅಸಿಡು ಬೇಸ್ ಸಾಲ್ಟ್ಸ್ ಚಾಪ್ಟರಿಂದ ಬಂದಿದೆ ಕ್ವಶನು. 10th ಕ್ಲಾಸ್ ಆಸಿಡು ಬೇಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರಿಂದ ತೊಗೊಂಡಿರೋದು ಕ್ವಶನ್ಸ್. ಓಕೆ, ಆಮೇಲೆ ಇಲ್ಲಿ ಇದೊಂದು ಹಾಕಿದೆ ನೋಡಿ, ಇಲ್ಲಿ ಸ್ವಲ್ಪ ಬಾಕ್ಸಲ್ಲಿ ಕ್ವಶನ್ಸ್ ಇವೆ. ಓಕೆ, ಇವತ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ, ಯಾಕೆಂದರೆ ಬರ್ಬೋದು ಕ್ವಶನ್. ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಓಕೆ, ನೆಕ್ಸ್ಟು ಒಂದು ಬಯಾಲಜಿ ಕ್ವಶನ್ ಇದೆ. ಸೊ ಇದು ಹೆರಿಡಿಟಿ ಬೇಸ್ಡ್ 10th ಕ್ಲಾಸಿದೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಸರ್ಚ್ ಮಾಡಿ, ಇದನ್ನು ನೀವೇ ಆನ್ಸರ್ನ ಬರಲಿಕ್ಕೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಸೈನ್ಸನ್ನು ಒಂದು ವೀಡಿಯೋ ಮಾಡಿದ್ದೀನಿ. ಇದೇ ಮಾಡೋ ಇಂಟೆನ್ಷನ್ ಏನಂದರೆ ಈಸಿಯಾಗಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ಅದನ್ನೇ ಹೇಳ್ತೀನಿ. NCERT ಜಾಸ್ತಿ ಫೋಕಸ್ ಮಾಡಿ, ಎಷ್ಟು ಸ್ಟಡಿ ಮಾಡಿದಿರಲ್ಲ ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಎಲ್ಲರೂ ಏನು ಸ್ಟಡಿ ಮಾಡಿರೋದಿಲ್ಲ, ನೀವು ಎಷ್ಟು ಮಾಡಿದಿರೋ ಅದು ರಿವಿಷನ್ ಮಾಡ್ಕೊಳ್ಳಿ. ಈಗ ಎಲ್ಲ ಬುಕ್ಸ್ಗಳನ್ನು ಓದಬೇಕು ಅನ್ನೋ ಇದರಲ್ಲಿ ಹೋಗಬೇಡಿ. ಟೇಕ್ ಇಫ್ ಯು ಆರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅದರಲ್ಲಿ ಓಕೆ ನಾನು ಫಿಸಿಕ್ಸ್ ಎಲ್ಲ ಓದಿದ್ದೀನಿ, ಬಯಾಲಜಿ ಎಲ್ಲ ಓದಿದ್ದೀನಿ, ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ. ಆಮೇಲೆ ಮ್ಯಾಥಮೆಟಿಕ್ಸ್ ಇನ್ನೂ 1-2 ವೀಡಿಯೋ ಹಾಕ್ತೀನಿ. ಒಂದು ಕಾನ್ಸೆಪ್ಟದು ಹಾಕಿರ್ತೀನಿ. ಆಮೇಲೆ ಇನ್ನೊಂದು 2019 ಕ್ವಶನ್ ಪೇಪರು ಬರುತ್ತೆ, ಅದು ಓಕೆ ಕಾನ್ಸೆಪ್ಟ್ದು ವೀಡಿಯೋ ಹಾಕಿರ್ತೀನಿ ನೋಡಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ಕ್ವಶನ್ನ ಸಾಲ್ವ್ ಮಾಡಿ. ಸೊ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಡೋಂಟ್ ಫಾರ್ಗೆಟ್ ಟು ದ್ಯಾಟ್. ಥ್ಯಾಂಕ್ ಯು ವೆರಿ ಮಚ್.